ಕೊಡು ಕೊಡು ಕೊಟ್ಟೆ ಬಂತ್ರಿ ವ್ಯಾನ ಅದ್ಯಾಕೆ ಬರ್ತಿದ್ವಿ ಬ್ರೇಕ್ ಫ್ರೀ ಕ್ಲಾಸಸ್ ಫಾರ್ ಆಲ್ ಅಂತೇಳಿ TET ಸಿಲೆಬಸ್ ಇತಿಹಾಸ ಅಥವಾ ಕಲಾ ವಿಭಾಗದಲ್ಲಿ ಭೂಗೋಳಶಾಸ್ತ್ರ ಅಂತ ಹೇಳದ ಇವು ಏನು ಚಾಪ್ಟರ್ಗಳು ಅದಾವಲ್ಲ ಕಂಪ್ಲೀಟ್ 8th 9th 10th ಮೂರು ಥರದ್ದು ಭೂಗೋಳಶಾಸ್ತ್ರ ಸಬ್ಜೆಕ್ಟ್ ಇಟ್ಟಾರೆ ಅವರು 8th 9th 10th. ಹಾಗಾಗಿ ಈ ಮೂರು ಥರದ್ದು ಭೂಗೋಳಶಾಸ್ತ್ರವನ್ನು ಕೂಡಿ ಇದು ಒಂದು ಏನದಂದ್ರೆ ಈ ಕಲಾ ಶಿಕ್ಷಕರು ಅಥವಾ ಸೋಷಲ್ ಟೀಚರ್ಸ್ಗಳಿಗೆ ಇದು ಒಂದು ಪಾರ್ಟ. ಇಲ್ಲಿ ಇವೆರಡು ಚಾಪ್ಟರ್ ಲಾಸ್ಟಿಗೆ ಬರ್ತವೆ. ಇವು ಪ್ರಾಕ್ಟಿಕಲ್ ನಾಲೆಜ್ ಇರುವಂಥವು. ಗ್ಲೋಬ್ ಆ್ಯಂಡ್ ನಕಾಶ ಅಂತೇಳಿ ಹೇಳಬೇಕು ಅಂದ್ರೆ ನಿಮಗೆ ಮ್ಯಾಪ್ಗಳನ್ನು ತೊಗೊಂಡು ಅದರ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳ್ತೀನಿ. ಭೂಮಿಯ ಸ್ವರೂಪಗಳು ಇದೂ ಏನದಂದ್ರೆ ಮಧ್ಯದಲ್ಲಿ ಬರ್ತದೆ. ಇದು ಯಾವಾದ್ರದಾಗಂದ್ರೆ ಶಿಲಾಗೋಳದಲ್ಲಿ ಬರ್ತದೆ. ಫಸ್ಟ್ ಭೂಮಿ ನಮ್ಮ ಜೀವಂತ ಗ್ರಹ. ಇದರ ಬಗ್ಗೆ ಏನದಂದ್ರೆ ಕಂಪ್ಲೀಟ್ ಏನೇನದ ಅನ್ನೋದಕ್ಕೆ ಇದಕ್ಕೆ ಸಂಬಂಧಪಟ್ಟಿದ್ದು ಅಷ್ಟು ಸಿಲೆಬಸ್ದ PDF 8th ಒಂದೇ ಸಲ PDF ಕೊಟ್ಬಿಡ್ತೀನಿ ರೀ. ಬಟ್ ನಾ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋದಂಗೆ ನೀವೇನು ಮಾಡಬೇಕು ಅಂದ್ರೆ ನೋಟ್ಸ್ನಾಗ ಮತ್ತೆ ಎಕ್ಸ್ಟ್ರಾ ಇದ್ದದ್ದು ಪಾಯಿಂಟ್ಸ್ ಬರ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಿದ್ದು 8th ಪುಸ್ತಕ ಓದೋದು ಅವಶ್ಯಕತೆ ಇಲ್ಲ. 9th ಪುಸ್ತಕನೂ ಓದಬೇಡ್ರಿ, 10th ಓದಬೇಡ್ರಿ. ಅದರದ್ದೇ ನೋಟ್ಸ್ ರೆಡಿ ಮಾಡಿರ್ತೀನಿ ನಾನು. ಹಾಗಾಗಿ ಇದು ಇವತ್ತು ರಾತ್ರಿ ನಿಮಗೆ ರೆಡಿ ಇರ್ತದೆ ನೋಟ್ಸ. ನಿಮ್ಮ ಏನದಂದ್ರೆ ಆ್ಯಪ್ದಿಂದ ಎಕ್ಸ್ಪೋರ್ಟ್ ಮಾಡಿಕೊಂಡು ಜೆರಾಕ್ಸ್ ಹಾಕಿಸ್ಕೋಬೇಕು. ನಾಳೆಗೆ ರೆಡಿ ಇರಬೇಕು ರೀ. ಇದು ಆನ್ಲೈನ್ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್. ಇದು ಎಲ್ಲ ಎಕ್ಸಾಮ್ಗಳಿಗೂ ಐತಿ. ಆದ್ರೆ ನಾ ಈಗ ಹೇಳಕತ್ತದ್ದು TET ಎಕ್ಸಾಮದು. ಇದೇ ಸಿಲೆಬಸ್ ಏನದ PC ಹೆಲ್ಪ್ ಆಗ್ತದೆ. ಇದು 8th ಪುಸ್ತಕದ ಸಾರಾಂಶಗಳದಾವೆ, ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ. ಅದನ್ನು ನಾವು ಹೆಂಗೆ ಓದಿ ನೆನಪಿಟ್ಕೋಬೇಕು ಅಂದಂಗೆ. ಫಸ್ಟ್ ಭೂಮಿ ನಮ್ಮ ಜೀವಂತ ಗ್ರಹ. ಟೋಟಲ್ ಗ್ರಹಗಳರೇ 8 ಬಿಡೋಣ ಕಂಪ್ಲೀಟ್ ಏನೇನದ ಭೂ ಅಕ್ಷರ ಕಾಣ್ತಾವಿಲ್ಲ ನನಗೆ ಹೇಳ್ಬೇಕ್ರಿ. ಈಗ ಅಕ್ಷರ ಕಾಣ್ತಾ ಇರಬೇಕು. ಸೌರ ವಿವಾಹದಲ್ಲಿ ಭೂಮಿ ಎನ್ನುವುದು ಸೂರ್ಯನಿಂದ 3ನೇ ಗ್ರಹವಾಗಿದೆ. ಹಾಗಾದರೆ ಸೌರ ವಿವಾಹ ಎನ್ನುವುದು ಹೆಂಗಿರ್ತದ ಅನ್ನೋದ್ರ ಬಗ್ಗೆ ಮೊದಲು ಕಲ್ಪನೆ ಬರಬೇಕಲ್ಲ. ಇದು ನಮ್ಮದು ಸೂರ್ಯನದಿಂದ 3ನೇ ಗ್ರಹವಾಗಿದೆ, ಕರೆಕ್ಟಾ? ಇದು ಸನ್, ಸೂರ್ಯ. ಇದರದೊಂದು ಇಮ್ಯಾಜಿನರಿ ತಮ್ಮಲ್ಲಿ ಬರಬೇಕು. 1 2 3 4 5 6 7 8. ಇದನ್ನು ನೀವು ಎಕ್ಸ್ಟ್ರಾ ನೋಟ್ಬುಕ್ದಾಗ ವರ್ಕ್ ಮಾಡ್ಕೋಬೇಕು. ಸೂರ್ಯನಿಗೆ ಸಮೀಪವಾದ ಗ್ರಹ ಬುಧ, 2ನೇಯದ್ದು ಮಂಗಳ, ಶುಕ್ರ,
ಎರಡನೆಯದ್ದು ಶುಕ್ರ, ಮೂರನೆಯದ್ದು ಭೂಮಿ, ನಾಲ್ಕನೆಯದ್ದು ಮಂಗಳ, ಆಮ್ಯಾಗ ಗುರು, ನೆಕ್ಸ್ಟ್ ಗುರು ಆಗನ ಶನಿ, ಶನಿ ಆಗನ ಯುರೇನಸ್, ಯುರೇನಸ್ ಆಗನ ನೆಪ್ಚೂನ್. ಇದು ನೆನಪಿರಲಿ. ಹಾಗಾದರೆ ಸೂರ್ಯನದಿಂದ ಭೂಮಿಯ ಸ್ಥಾನ ಎಷ್ಟನೇದದ ಅಂದ್ರೆ ಸೂರ್ಯನದಿಂದ 3ನೇ ಸ್ಥಾನದಲ್ಲಿ ಅದ. ಇನ್ನು ಗಾತ್ರದಲ್ಲಿ ಅತಿ ದೊಡ್ಡದಾದ ಗ್ರಹಗಳಿಗೆ ನಂಬರ್ ಬರಿತೀನಿ ನೋಡ್ರಿ. 1ನೇದ್ದು, 2, 3, 4, ಭೂಮಿ 5ನೆಯ ದೊಡ್ಡ ಗ್ರಹ, ದೊಡ್ಡದಲ್ಲಿ 5ನೇದ್ದು. ಹಾಗಾದರೆ ಭೂಮಿ ಆದ ಬಳಿಕ 6, 7, 8 ಚಿಕ್ಕದಾದ ಗ್ರಹ. ಮುಗೀತಿದು. ಮೊದಲು ಇದರ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಆಯಿತು. ಈ ಆಲೋಚನೆಗಳು ತಮ್ಮಲ್ಲಿ ಬರಬೇಕು. ಸೂರ್ಯನದಿಂದ ಗ್ರಹಗಳು ಅನುಕ್ರಮವಾಗಿ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಸೂರ್ಯನದಿಂದ ಭೂಮಿಯ ಸ್ಥಾನ 3, ಗಾತ್ರದಲ್ಲಿ ಭೂಮಿ 5ನೆಯ ದೊಡ್ಡ ಗ್ರಹವಾಗಿದೆ. ಈ ಸೆಂಟೆನ್ಸಕ್ಕೆ ನಾನು ಕನ್ಕ್ಲೂಷನ್ ಕೊಟ್ನಿ. ಸೌರ ವಿವಾಹದಲ್ಲಿ ಎಲ್ಲ ಗ್ರಹಗಳು ಸೂರ್ಯನಿಗೆ ತಿರುಗುತ್ತವೆ. ಹಾಗಾದರೆ ಆ 8 ಗ್ರಹಗಳು ಟೋಟಲರಿ ಎಷ್ಟು ಗ್ರಹಗಳದಾವ ಅಂದರೆ 8 ಅದಾವ. 8 ಗ್ರಹಗಳಲ್ಲಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಭೂಮಿಯಾಗಿದೆ. ಭೂಮಿಗೆ ಜೀವಂತ ಗ್ರಹ ಅಂತರ, ವಿಶಿಷ್ಟ ಗ್ರಹ ಅಂತರ, ನೀರಿರೋದರಿಂದ ಜಲಾವೃತ ಗ್ರಹ ಅಂತರ, ನೀಲಿ ಗ್ರಹ ಅಂತರ. ಇದು ಹೇಳಬೇಕು ನಾವು. ಹಾಗಾದರೆ ಸೂರ್ಯನ ಪರಿವಾರದಲ್ಲಿ ಭೂಮಿ ಎಷ್ಟನೇ ದೊಡ್ಡದು ಆಗಿದೆ? 5. ಭೂಮಿಯ ವ್ಯಾಸವು ಚಂದ್ರನಕ್ಕಿಂತ ಎಷ್ಟು ಪಟ್ಟು ದೊಡ್ಡದದ? ಭೂಮಿ ಚಂದ್ರನಕ್ಕಿಂತ 4 ಪಟ್ಟು ದೊಡ್ಡವದನ. ಭೂಮಿಯ ವ್ಯಾಸ ಸೂರ್ಯನಕ್ಕಿಂತ 107 ಪಟ್ಟು ಸಣ್ಣದು. ಇದು ಪುಸ್ತಕದ ಪ್ರಕಾರ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಪುಸ್ತಕದ ಪ್ರಕಾರ 109 ಪಟ್ಟು ಅದ. ಸೂರ್ಯನಕ್ಕಿಂತ ಭೂಮಿ 107 ಪಟ್ಟು ಸಣ್ಣವ ಹೇಳ್ತಾನೆ DSCRT ಬುಕ್ಕ. NCERT ಪುಸ್ತಕದ 109 ಪಟ್ಟದ. ಆ್ಯಕ್ಚುಲಿ ಇದು ಕರೆಕ್ಟಾ. ಆದರೆ ಈ ಸದ್ಯಕ್ಕೆ ನಾವು ಸ್ಟೇಟ್ ಸಿಲೆಬಸ್ ಬರೆಯಕತ್ತೀವಿ. ಇವ್ರು ಹೆಂಗೆ ಹೇಳ್ತಾರೆ ಹೂನಿ ಅನ್ಬೇಕು ನೋಡಿ. ಸೂರ್ಯನದಿಂದ ಭೂಮಿ 3ನೇ ಸ್ಥಾನ, ಗಾತ್ರದಲ್ಲಿ 5, ಚಂದ್ರನಕ್ಕಿಂತ 4 ಪಟ್ಟು ದೊಡ್ಡವದನ ಭೂಮಿ, ಸೂರ್ಯನಕ್ಕಿಂತ 107 ಪಟ್ಟು ಸಣ್ಣವದನ. ಭೂಮಿಯ ಆಕಾರ ಜಿಯಾಯ್ಡ್. ಇದನ್ನು ಅಚ್ಚ ಕಡೆ ತೋತೀನಿ. ಇದು PSIನೂ ಕೇಳಿದ್ರು ಕ್ವಶನ್ನ. ಎಷ್ಟು ಇದರದು ಕಲ್ಪನೆ ಆಯಿತು. ಇವತ್ತಿದು 1ನೇ ಚಾಪ್ಟರ್ ಕಂಪ್ಲೀಟ್ ಮುಗ್ದೇ ಹೋಗ್ತದ್ರಿ. ತಿಳಿಯಿತು ಅನ್ಕೋತೀನಿ. ನೆಕ್ಸ್ಟ್ ವರ್ಡ್ ಭೂಮಿ ಸ್ವಲ್ಪ ಅಂಡಾಕಾರ. ಭೂಮಿಯ ಆಕಾರ ಯಾವುದು ಆಗಿದೆ? ಜಿಯಾಯ್ಡ್. PSI ಕ್ವಶನ್. ಜಿಯಾಯ್ಡ್ಕ್ಕೆ ಇನ್ನೊಂದು ಹೆಸರು ಭೂಮಿ ಆಕಾರ, ಅಂಡಾಕಾರ. ಈ ವರ್ಡ್ ಹೇಳ್ಕೋಬೇಕು. ಭೂಮಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ 510. ವಿಸ್ತೀರ್ಣ ಎಷ್ಟದ ಅಂತ ಕೇಳ್ತಾರೆ. 510 ದಶಲಕ್ಷ ಚದುರ ಕಿಲೋಮೀಟರ್. ದಶಲಕ್ಷ ಚದುರ ಕಿಲೋಮೀಟರ್ ಕಿಮಿ ಟೋಟಲ್ ಏರಿಯಾ. ಅದರೊಳಗೆ ನೀರು ಎಷ್ಟದ ಅಂತ ಕೇಳ್ತಾರೆ. ಇದು ಟೋಟಲ್ ಎಷ್ಟದ. ಇದರೊಳಗೆ ನೀರಿನ ಪ್ರಮಾಣ ಎಷ್ಟದ ಮತ್ತು ಭೂಮಿಯ ಪ್ರಮಾಣ ಎಷ್ಟದ ಅಂತ ಕೇಳಿದ್ರಂದ್ರೆ ಇದು ಭೂಪ್ರದೇಶ, ಭೂಭಾಗ. ಇದನ್ನು ಜಲಭಾಗ ಅನ್ನೋದು. ಜಲಭಾಗದ ಪ್ರಮಾಣ ಎಷ್ಟದ ನೋಡ್ರಿ? 361. ಅಂದ್ರೆ
ಜಲಭಾಗ 361 ಚದುರ್ ಕಿಲೋಮೀಟರ್, ದಶಲಕ್ಷ ಚದುರ್ ಕಿಲೋಮೀಟರ್. ಹಿಂಗೆ ಡೈಗ್ರಾಮ್ದಾಗ ಬರ್ಕೋಬೇಕು. ಚದುರ್ ಕಿಲೋಮೀಟರ್. ಇದನ್ನು ಏರಿಯಾದಾಗ ತೊಗೊಂಡ್ರೆ ಎಷ್ಟು ಆತಂದ್ರೆ 70.78% ಆಗ್ತದೆ. ಇದು ಹೇಳ್ದೇವು ನಾವು. ಇನ್ನು 510ದ 361 ಹೋದ್ರೆ 149 ಚದುರ್ ಕಿಲೋಮೀಟರ್, ದಶಲಕ್ಷ ಚದುರ್ ಕಿಲೋಮೀಟರ್. ಇದು ಭೂಭಾಗವಾಗಿದೆ. ಇದು ಏನಾಗಿದೆ? ಇದು ಭೂಭಾಗವಾಗಿದೆ. ಮತ್ತೇನದ? ಏರಿಯಾ ಎಷ್ಟದ? 29.22% ಅದ. ಇದು ಆಯಿತು. ಭೂಭಾಗ ಜಲಭಾಗ ಎರಡು ಥರದ್ದು ಅನುಪಾತ ತೋಳನು. ಭೂಭಾಗ ಅನುಪಾತ ಜಲಭಾಗ ರೇಷಿಯೋದಾಗ ಹೇಳದರ ಭೂಭಾಗ ಒಂದಿತ್ತು ಅಂದ್ರೆ ಇದು ಒಂದೇ ಒಂದು ಭಾಗ ಇತ್ತು ಅಂದರೆ ಇದು 2.43 ಅದ. ಇದಕ್ಕಿಂತ ಇದು ಇಷ್ಟು ಪಟ್ಟು ಹೆಚ್ಚಿಗೆ ಅದ, ಅಪ್ರಾಕ್ಸಿಮೇಟ್ಲಿ 2.5 ಪಟ್ಟು. ಇದು ಒಂದದ, ಇದು 2.43 ಅದ. ಇಲ್ಲಿ ತನಕ ಇದು ತಿಳಿದದ ತಿಳಿ ನಾ ಅನ್ಕೋತೀನಿ. ಭೂಮಿಯ ಆಕಾರ ಯಾವುದು ಅಂತ ಕೇಳಿದ್ರೆ ಜಿಯಾಯ್ಡ್ ಅಂಥೇಳಿ ಅನ್ಬೇಕು ತಾವು. ಯಾವ ಆಕಾರದಲ್ಲಿ ಇದೆ ಅಂದರೆ ಜಿಯಾಯ್ಡ್. ಹಾಗಾದರೆ ಭೂಮಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟದ ಅಂತ ಕೇಳಿದ್ರೆ 510 ದಶಲಕ್ಷ ಚದುರ್ ಕಿಲೋಮೀಟರ್. ಅದರಾಗ ಜಲಭಾಗ 361 ದಶಲಕ್ಷ ಅಂದ್ರೆ ನೀರಿನ ಭಾಗ 70.78 ಅದ. ಭೂಭಾಗ 149 ದಶಲಕ್ಷ ಚದುರ್ ಕಿಲೋಮೀಟರ್ ಅಂದ್ರೆ 29.22% ಅದ. ಭೂಭಾಗ ಜಲಭಾಗಗಳ ಅನುಪಾತ 1:2.43 ಅದ. ಇಲ್ಲಿ ತನ ತಿಳಿದಿತ್ತು ಅಂದ್ರೆ ಒಂದು ಎಸ್ ಅಂದ್ಬಿಟ್ರೆ ಅಂದ್ರೆ ಮುಂದಿಂದ ಹೇಳ್ತೀನಿ ರೀ. ನೆಕ್ಸ್ಟ್ ತಿಳಿದರೆ ಇದು ಆದ ಬಳಿಕ ಏನಾರ ಡೌಟ್ಸ್ ಇದ್ರೆ ಪಟ್ನೆ ಮೆಸೇಜ್ ಹಾಕ್ಬೋದು. ಭೂಮಿಯ ಆಕಾರದ ಬಗ್ಗೆ ಒಂದಿಷ್ಟು ಕ್ವಶನ್ಗಳು ಕೇಳ್ಯಾರ. ಏನೇನದ ಅನ್ನೋದು ಕೇಳ್ತೀನಿ. ಭೂಮಿಯ ಆಕಾರ, ಭೂಮಿಯ ಆಕಾರ ಯಾವುದದ ಅಂದ್ರೆ ಜಿಯಾಯ್ಡ್. ಇದು ಧ್ರುವಗಳು ಆಗ್ತದೆ. ಇದು ಧ್ರುವಗಳು. ಹಾಗಾದರೆ ಭೂಮಿಯ ಆಕಾರ ಯಾವುದು ತಿಳಿ ಏನೊಮ್ಮೆ ಕೇಳಿದ್ರೆ ಭೂಮ್ಯಾಕಾರವನ್ನು ಇನ್ನೊಂದು ಹೆಸರಿನಿಂದ ಹೇಳ್ತಾರೆ ಜಿಯಾಯ್ಡ್. ಒಂದೊಂದು ಸಲ ಓದಿ ನೆನಪಿಟ್ಕೊಂಡು ಬಿಡ್ಬೇಕು ಫಿಕ್ಸ್. ಇನ್ನು ಮತ್ತೇನೇನದ? ಸಮಭಾಜಕ ವೃತ್ತ ಎಂದರೆ ಇದು. ಇದಕ್ಕೆ ಸಮಭಾಜಕ ವೃತ್ತ ಥರ ಒಂದು ವೃತ್ತವನ್ನು ಎರಡು ಭಾಗ ಮಾಡೋದು ಒಂದು. ಇದಕ್ಕೆ ಧ್ರುವಗಳು ಅಂತ ಕರೀತಾರೆ. ಧ್ರುವೀಯ ಅಥವಾ ಧ್ರುವ. ಸಮಭಾಜಕ ವೃತ್ತದಲ್ಲಿ ಅವತರದ್ದು ಏನೇನು ಕೇಳ್ತಾನ ಅನ್ನೋದಕ್ಕೆ ವ್ಯಾಸ ಅಂದ್ರೆ ಡಯಾಮೀಟರ್ ಅಂದರೆ ಇಲ್ಲಿದಿಂದ ಇಲ್ಲಿಗೆ. ಫಸ್ಟ್ ವ್ಯಾಸ. ಸಮಭಾಜಕ ವೃತ್ತದಲ್ಲಿ ವ್ಯಾಸ 12,756 ಕಿಲೋಮೀಟರ್ ಅದ. ಭೂಮಿಯ ಸಮಭಾಜಕ ವೃತ್ತದಲ್ಲಿ ಧ್ರುವಗಳಲ್ಲಿ 12,714 ಕಿಲೋಮೀಟರ್ ಅದ. ಧ್ರುವಗಳಲ್ಲಿ ಇದು ಸಮಭಾಜಕ ವೃತ್ತದಲ್ಲಿ. ಎರಡಕ್ಕೂ ಡಿಫ್ರೆನ್ಸ್ ಎಷ್ಟದ ಎದರಾಗ ಅಂದ್ರೆ ವ್ಯಾಸದೊಳಗೆ ಡಯಾಮೀಟ್ರದೊಳಗೆ ಎಷ್ಟು ಡಿಫ್ರೆನ್ಸ್ ಅದ ಚೆಕ್ ಮಾಡಿದ್ರೆ 42 ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗ್ಲಿಕ್ಕತ್ತದ. ಅಂದರೆ ಇದರ ಅರ್ಥ ಇಲ್ಲಿ ನಡು ಉಬ್ಬಾಗಿದೆ, ಇಲ್ಲಿ ಚಪ್ಪಟೆಯಾಗಿದೆ ಎಂದರ್ಥ.
ಒಂದು ವೇಳೆ ಸುತ್ತಳತೆ ತೋಳನು ಭೂಮಿಯ ಸುತ್ತಳತೆ ಸಮಭಾಜಕ ವೃತ್ತದಲ್ಲಿ, ಇದಕ್ಕೆ ಸರ್ಕಂಫರೆನ್ಸ್ ಅಂತೇಳಿ ಕರೀತಾರೆ. ಸರ್ಕಂಫರೆನ್ಸ್ ಆಫ್ ದಿ ಅರ್ತ್ 40,076 ಕಿಲೋಮೀಟರ್ ಅದ. ಇನ್ನು ಒಂದು ಎಷ್ಟದಂದ್ರೆ 40,008 ಕಿಲೋಮೀಟರ್ ಅದ. ಇವು ಎರಡು ಥರದ್ದು ಡಿಫ್ರೆನ್ಸ್ ಎಷ್ಟು ಅದ ಅಂತ ಕೇಳಿದ್ರಂದ್ರೆ 68 ಕಿಲೋಮೀಟರ್ ಡಿಫ್ರೆನ್ಸ್ ಅದ. ಈಗ ಇಲ್ಲಿ ನನಗೆ ಏನೇನು ಕ್ವಶನ್ ಬರ್ತಾವ ಅನ್ನೋದು ಹೇಳ್ತೀನಿ ನೋಡಿ. ಸಮಭಾಜಕ ವೃತ್ತದಲ್ಲಿ ಭೂಮಿಯ ವ್ಯಾಸ 12,756 ಕಿಲೋಮೀಟರ್. ಧ್ರುವಗಳಲ್ಲಿ ಭೂಮಿಯ ವ್ಯಾಸ 12,714 ಕಿಲೋಮೀಟರ್. ಸಮಭಾಜಕ ವೃತ್ತ ಧ್ರುವಗಳಲ್ಲಿ ವ್ಯಾಸದ ನಡುವಿನ ಅಂತರ 42 ಕಿಲೋಮೀಟರ್. ಸಮಭಾಜಕ ವೃತ್ತದಲ್ಲಿ ಭೂಮಿಯ ಸುತ್ತಳತೆ 40,076 ಕಿಲೋಮೀಟರ್. ಧ್ರುವಗಳಲ್ಲಿ ಭೂಮಿಯ ಸುತ್ತಳತೆ 40,008 ಕಿಲೋಮೀಟರ್. ಹಾಗಾದರೆ ಸಮಭಾಜಕ ವೃತ್ತ ಮತ್ತು ಧ್ರುವದ ಸುತ್ತಳತೆಯ ಅಂತರ 68 ಕಿಲೋಮೀಟರ್. 68 ಕಿಲೋಮೀಟರ್ ಡಿಫ್ರೆನ್ಸ್ ಅದ. ಅಲ್ಲಿ ಟೆಕ್ಸ್ಟ್ ಬುಕ್ದಾಗ ವಾಕ್ಯದಾಗ ಕೊಟ್ಟಿರ್ತಾರೆ, ನಾವು ಇದನ್ನು ಡೈಗ್ರಾಮಕ್ಕೆ ಕನ್ವರ್ಟ್ ಮಾಡ್ಕೊಂಡೇವಂದ್ರೆ ಈಸಿಯಾಗಿ ತಿಳಿತದ. ತಿಳಿತು ಅಂಥೇಳಿ ಅಂದ್ರಿ ಅಂದ್ರೆ ನೆಕ್ಸ್ಟ್ ಅಂತೀನಿ ನಾನು. ಸ್ಪೀಡ್ ಹೇಳಂಗಿಲ್ಲ, ಬಟ್ ತಿಳಿದಂದಕ್ರೇ ಮುಂದಿಂದು. ಎನಿ ಡೌಟ್ಸ್? ಏನಾದರೂ ಡೌಟ್ ಇದ್ದು ಅಂದ್ರೆ ಸರ್ ಇದು ಕನ್ಫ್ಯೂಷನ್ ಆಯ್ತು ಅಂತ ಹೇಳ್ಬೋದು. ಏನು ನೀರು ತುಂಬ ಇಲ್ಲಿ ತನಕ ಓಕೆ ರೀ. ಭೂಮಿಯ ಆಕಾರ. ನೆಕ್ಸ್ಟ್ ಬರೋದು ನೆಲ ಮತ್ತು ಜಲಭಾಗಗಳ ಹಂಚಿಕೆ ಅಂತೇಳಿ ಅದ. ನೆಲ ಮತ್ತು ಜಲಭಾಗಗಳ ಹಂಚಿಕೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ರೆಡಿ ಮಾಡಿ PDF ಕೊಡ್ತೀನಿ. ಬರೀ ನೀವು ಜೆರಾಕ್ಸ್ ಸಾಕು ಚೆಂದಾಗಿ ಓದೋರು ಸಾಕಾಗ್ಯದ. ನೆಲ ಮತ್ತು ಜಲಭಾಗಗಳ ಹಂಚಿಕೆ ಆಯ್ತರೆ. ಫಸ್ಟ್ ನೆಲಭಾಗ ಜಲಭಾಗಗಳ ಹಂಚಿಕೆಯಲ್ಲಿ ವರ್ಲ್ಡ್ದು ಮ್ಯಾಪ್ ಬೇಕು ನಮಗೆ. ವರ್ಲ್ಡ್ ಮ್ಯಾಪ್. ಯಾಕಂದ್ರೆ ಎಷ್ಟು ಖಂಡಗಳು ಅದಾವ, ಎಷ್ಟು ಏನದಂದ್ರೆ ಸಾಗರಗಳದಾವ ಬೇಕಲ್ಲ. ಜಲಭಾಗ ಮತ್ತು ನೆಲಭಾಗಗಳನ್ನು ಹಂಚಿಕೆ. ನೆಲಭಾಗವನ್ನು ಕಾಂಟಿನೆಂಟ್ಸ್ ಅಥವಾ ಭೂಖಂಡ ಎನ್ನುತ್ತೇವೆ. ಹಾಗಾದರೆ ನೆಲವನ್ನು ಒಟ್ಟು 7 ಖಂಡಗಳಾಗಿ ಹಂಚಿಕೆ ಮಾಡಲಾಗಿದೆ. ಆ 7 ಖಂಡಗಳು ಯಾವ್ಯಾವು ಅನ್ನೋದು ಇಲ್ಲಿ ಇದನ್ನು ಅಬ್ಸರ್ವ್ ಮಾಡಿರಿ. ಒಂದನೇದ್ದು ಏಷ್ಯಾ ಖಂಡ. ನಮ್ಮ ಭಾರತ ಇರುವುದು ಇಲ್ಲಿ ಅದಂದ್ರೆ ನಾವು ಏಷ್ಯಾ ಖಂಡ ದಕ್ಷಿಣಕ್ಕದೀವಿ. ಎರಡನೆಯದ್ದು ಆಫ್ರಿಕಾ ಖಂಡ. ಆಫ್ರಿಕಾ ಖಂಡ ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್. ಮೂರನೆಯದ್ದು ಉತ್ತರ ಅಮೇರಿಕಾ ಖಂಡ. ಉತ್ತರ ಅಮೇರಿಕಾ. ನಾಲ್ಕನೆಯದ್ದು ದಕ್ಷಿಣ ಅಮೇರಿಕಾ ಖಂಡ. ದಕ್ಷಿಣ ಅಮೇರಿಕಾ. ಆಮ್ಯಾಗ ಐದನೆಯದ್ದು ಇಲ್ಲಿ ಬರ್ತದ ಅಂಟಾರ್ಕಟಿಕ್ ಖಂಡ. ಅಂಟಾರ್ಕಟಿಕ್ ಖಂಡ. ನೆಕ್ಸ್ಟ್ ಆರನೆಯದ್ದು ಏನದಂದ್ರೆ ಯುರೋಪ್ ಖಂಡ. ನಾವೊಂಚೂರು ಎಕ್ಸ್ಟ್ರಾ ಬರ್ತೀನಿ, ಕಿಲಿ ಬರಿತೀನಿ ಇದಕ್ಕೆ ಏಷ್ಯಾ ಅಂತ ಹೇಳಿ. ಆರನೆಯದ್ದು ಯುರೋಪ್ ಖಂಡ. ಹಾಗಾದರೆ ಏಳನೆಯದ್ದು ಯಾವುದು ಅಂದರೆ ಇಲ್ಲಿದ್ದದ್ದು ಆಸ್ಟ್ರೇಲಿಯಾ ಖಂಡ. ಅತಿ ದೊಡ್ಡದಾದ ಖಂಡ ಯಾವುದದ ಅಂತ ಕೇಳ್ತಾರೆ? ಏಷ್ಯಾ ಖಂಡ.
ಅತಿ ಚಿಕ್ಕದಾದ ಖಂಡ ಯಾವುದು ಅಂದ್ರೆ ಆಸ್ಟ್ರೇಲಿಯಾ ಖಂಡ. ಇದನ್ನು ನಾವು ಕರೆಕ್ಟಾಗಿ ಹೇಳಬೇಕು. ಅಪ್ರಾಕ್ಸಿಮೇಟ್ಲಿ ಯಾವ ಖಂಡದ ಭೌಗೋಳಿಕ ಪ್ರದೇಶ ಎಷ್ಟರೇ ಅದ? ಏಷ್ಯಾ ಖಂಡ 29.5% ಅದ, ಇದು 20% ಅದ, ಇದು 16.3% ಅದ, 9.6% ಅದ, 11.8% ಅದ. ಇದು 11.8%, 9.6%, 6.5%, ಅಪ್ರಾಕ್ಸಿಮೇಟ್ಲಿ ರೀ 5.2%. ಯಾವುದು ದೊಡ್ಡದಾಯಿತು ಅಂದ್ರೆ ಏಷ್ಯಾ ಖಂಡ, ಯಾವುದು ಚಿಕ್ಕದಾಯಿತು ಅಂದ್ರೆ ಆಸ್ಟ್ರೇಲಿಯಾ. ಯಾವ ಎರಡು ಖಂಡಗಳು ಅವಳಿ ಖಂಡಗಳು ಅಂತೇಳಿ ಕರೀತಾರೆ ಅಂದ್ರೆ ಇವೆರಡೂ ನೋಡ್ಲಿಕ್ಕೆ ಸೇಮ್ ಅದಾವ. ಇವಕ್ಕೆರಡಕ್ಕೆ ಏನು ಅನ್ಬೇಕಂದ್ರೆ ಟ್ವೀನ್ಸ್ ಕಾಂಟಿನೆಂಟ್, ಅವಳಿ ಖಂಡ ಅಂಥೇಳಿ ಕರೀತಾರೆ. ಇಷ್ಟು ನಮಗೆ ಗೊತ್ತಿರಬೇಕು. ಹಾಗಾದರೆ ಅಂಟಾರ್ಕಟಿಕವನ್ನು ಪೆಂಗ್ವೀನಗಳ ಖಂಡ ಅಂತಾರೆ. ಪೆಂಗ್ವೀನಗಳ ಖಂಡ, ವಿಜ್ಞಾನಿಗಳ ಖಂಡ ಅಂತಾರೆ. ಬಿಳಿ ಖಂಡ ಅಥವಾ ಶ್ವೇತ ಖಂಡ ಅಂತಾರೆ. ಶ್ವೇತ ಅಥವಾ ಬಿಳಿ ಖಂಡ, ವಿಜ್ಞಾನಿಗಳ ಖಂಡ. ಈ ರೀತಿ ಇದರದ ಕಾನ್ಸೆಪ್ಟ್ಗಳು ಸ್ಟಾರ್ಟ್ ಆಗಿದ್ದು. ಟೋಟಲ್ಲ ಎಷ್ಟು ಖಂಡಗಳು ಅದಾವ? 7. ದೊಡ್ಡದು ಯಾವುದು? ಏಷ್ಯಾ, ಎರಡನೇದು ಆಫ್ರಿಕಾ, 3 ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಕಟಿಕಾ, ಯುರೋಪ, ಆಸ್ಟ್ರೇಲಿಯಾ. ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಏಷ್ಯಾ. ಇದು ಹೇಳಬೇಕು ನಾವು. ಇದರ ಬಗ್ಗೆ ತಮಗೆ ಗೊತ್ತಿದ್ರೆ ಸಾಕು. ತಿಳಿಯಿತು ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ರೆ ಪಟ್ನೆ ಹಾಕ್ರಿ ನೋಡೋಣ. ನೆಕ್ಸ್ಟ್, ಭೂಮಿಯ ಮೇಲಿನ ಜಲಭಾಗವನ್ನು ಮಹಾಸಾಗರಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಆ ಜಲಭಾಗಗಳು ಯಾವ್ಯಾವ ಅದಾವ ಅನ್ನೋದು ಬೇಕಲ್ರಿ? ಇದನ್ನೂ ಬೇಕಲ್ಲ ಕಾನ್ಸೆಪ್ಟ್. ಭೂಮಿಯ ಮೇಲಿನ ಪ್ರದೇಶವನ್ನು ಜಲಭಾಗಗಳು ಯಾವ್ಯಾವ ಜಲಭಾಗಗಳು ಅದಾವ ಅನ್ನೋದಕ್ಕೆ ಭೂಭಾಗವನ್ನು 7 ಖಂಡ, ಜಲಭಾಗವನ್ನು 4 ಮಹಾಸಾಗರಗಳಾಗಿ ವಿಂಗಡಿಸಲಾಗಿದೆ. ಹೌ ಮೆನಿ ಓಷಿಯನ್ಸ್ ಅಂತ ಕೇಳಿದ್ರೆ 4 ಅಂತ ಹೇಳಬೇಕು. ನಾಲ್ಕು ಮಹಾಸಾಗರಗಳನ್ನಾಗಿ ವಿಂಗಡಿಸಲಾಗಿದೆ. ನಂಬರ್ 1 ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರ. ನಂಬರ್ 2 ಅಟ್ಲಾಂಟಿಕ್ ಸಾಗರ. ನಂಬರ್ 3 ಹಿಂದೂ ಮಹಾಸಾಗರ. ನೋಡಲಿ ಎಮ್ ಆಕಾರದಲ್ಲಿ ಅದ, ಇದು ಹಿಂಗೆ ಹಿಂದೂ ಮಹಾಸಾಗರ. ನಾಲ್ಕನೇದು ಆರ್ಕಿಟಿಕ್ ಸಾಗರ. ಆರ್ಕಿಟಿಕ್ ಸಾಗರ. ಅತಿ ದೊಡ್ಡದಾದ ಸಾಗರ ಯಾವುದು? ಪೆಸಿಫಿಕ್. ಎರಡನೇದು ಅಟ್ಲಾಂಟಿಕ, ಮೂರನೇದು ಹಿಂದೂ, ನಾಲ್ಕನೇದು ಆರ್ಕಿಟಿಕ. ಹಿಂದೂ ಮಹಾಸಾಗರವನ್ನು ಪ್ರಾಚೀನ ಕಾಲದಲ್ಲಿ, ಇದು ಮೊದಲ ಎಮ್ ಆಕಾರದಲ್ಲಿ ಇದೆ, ಡಬ್ಲ್ಯೂ ಆಕಾರದಲ್ಲಿ ಇಲ್ಲೇ ಅದ ನೋಡಿ, ಹಿಂಗೆ ಬಂದ್ರೆ
ಹಿಂಗೆ ಬಂದು ಹಿಂಗೆ ಎಮ್ ಆಗ್ಯದ, ಉಲ್ಟಾ ತಿರುಗಿಸ್ತಾರೆ ಡಬ್ಲ್ಯೂ ಆಗ್ತದೆ. ತ್ರಿಭುಜಾಕಾರದಲ್ಲಿ ಇದೆ. ಇದಕ್ಕೆ ಪ್ರಾಚೀನ ಕಾಲದಲ್ಲಿ ರತ್ನಾಕರ ಎಂದು ಕರೀತಾ ಇದ್ದರು. ಇಷ್ಟು ಗೊತ್ತಿಲ್ಲ. ಹಾಗಾದರೆ ಒಂದು ಧರ್ಮದ ಹೆಸರಿನಲ್ಲಿ ಸಾಗರದ, ಹಿಂದೂ ಧರ್ಮ ಹಿಂದೂ ಮಹಾಸಾಗರ, ಅತಿ ದೊಡ್ಡದಾಗಿರುವುದು ಪೆಸಿಫಿಕ್, ಅತಿ ಚಿಕ್ಕದಾಗಿರುವುದು ಆರ್ಕಿಟಿಕ್. ಇದು ನಮಗೆ ಇಷ್ಟು ಕರೆಕ್ಟಾಗಿ ಗೊತ್ತಿರಬೇಕು. ಇಲ್ಲಿ ತನಕ ಏನದಂದ್ರೆ ಈ ಕಾಂಟಿನೆಂಟ್ಸ್ ವೈಸ್ ಹೇಳಿದ್ ನಾನು ನಿಮಗೆ. ಇದಕ್ಕೆ ಎಷ್ಟು ಮ್ಯಾಟ್ರ್ ಗೊತ್ತಿರಬೇಕು. ಇದರ ತಿಳಿದದ ಹೇಳಿ ಅನ್ಕೊಳ್ಳೋಣ. ಭೂಭಾಗವನ್ನು 7 ಖಂಡಗಳನ್ನಾಗಿ ವಿಂಗಡಿಸಲಾಗಿದೆ. ಹಾಗಾದರೆ ಜಲಭಾಗವನ್ನು 4 ಸಾಗರಗಳಾಗಿ ವಿಂಗಡಿಸಲಾಗಿದೆ. ಇದು ಮೊದಲ ಐಡಿಯಾ ಇರಬೇಕು ತಮಗೆ. ನೆಕ್ಸ್ಟ್, ಭೂಭಾಗ ಜಲಭಾಗಗಳ ಹಂಚಿಕೆ ತೊಗೊಳ್ಳೋಣ. ಇದು ಚಂದಗಾಗಿ ತಿಳ್ಕೊತಾವ ನಾವು. ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆ. ಇಲ್ಲೇನೇನದ, ಮೊದಲು 2 ಭಾಗ ಮಾಡೋಣ. ಇದಕ್ಕೆ ಇದು ಉತ್ತರಾರ್ಧಗೋಳ, ಇದು ದಕ್ಷಿಣ ಅರ್ಧಗೋಳ. ಇದು ನಾರ್ತರ್ನ್ ಹೆಮಿಸ್ಫಿಯರ್, ದಕ್ಷಿಣಾರ್ಧಗೋಳ. ಇದು ಉತ್ತರಾರ್ಧಗೋಳ, ಇದು ದಕ್ಷಿಣ ಅರ್ಧಗೋಳ, ಸದರ್ನ್ ಹೆಮಿಸ್ಫಿಯರ್. ಇಷ್ಟು ಮೊದಲು ನಮಗೆ ಗೊತ್ತಿರಬೇಕು. ಉತ್ತರಾರ್ಧಗೋಳ ಎನ್ನುವುದರ ಭಾಗದಲ್ಲಿ 60% ಭೂಪ್ರದೇಶವಿದೆ. ಭೂಭಾಗ 60. ಹಾಗಾದರೆ ಉಳಿದಿದ್ದ 40 ಜಲಭಾಗ ಅದ. ನೀರು 40% ಅದಾವ. ಅಂದರೆ ಹೆಚ್ಚಿಗೆ ಯಾವುದಂದ್ರೆ ಭೂಭಾಗ ಅದ ಇಲ್ಲ ರೀ. ಹೆಚ್ಚಿಗೆ ಭೂಭಾಗ ಇರುವುದರಿಂದ ಇದಕ್ಕೆ ಭೂಭಾಗ ಪ್ರಧಾನ ಗೋಳ ಅಂತೀವಿ ನಾವು. ಅಂದ್ರೆ ಭೂಪ್ರಧಾನ ಗೋಳಾರ್ಧ ಅಂತೀವಿ. ಇದಕ್ಕೆ ಭೂಪ್ರಧಾನ, ಭೂಮಿ ಹೆಚ್ಚಿಗೆ ಅದ, ಅದಕ್ಕೆ ಭೂಪ್ರಧಾನ ಗೋಳಾರ್ಧ ಈ ವರ್ಡ್ ಅಂತೀವಿ. ದಕ್ಷಿಣಾರ್ಧಗೋಳದಲ್ಲಿ 81% ನೀರದ. ಜಲಭಾಗನೇ 81% ಅದ. ಉಳಿದಿದ್ದ 19 ಏನದ ಅಂದ್ರೆ ಭೂಭಾಗ ಅದ. ಇಲ್ಲಿ ಏನದ, ನೀರು ಭಾಳ ಅದ, ಅದಕ್ಕೆ ಇದನ್ನು ಜಲಪ್ರಧಾನ ಗೋಳ ಅನ್ನಬೇಕು. ಜಲಪ್ರಧಾನ ಗೋಳ. ಇಷ್ಟು ನಮಗೆ ನೆನಪಿಡಬೇಕು. ಉತ್ತರಕ್ಕೆ ಭೂಮಿ ಭಾಳ ಅದ, ದಕ್ಷಿಣಕ್ಕೆ ನೀರು ಭಾಳ ಅದ. ಉತ್ತರದಲ್ಲಿ 60-40 ಅದ. 60 ಲ್ಯಾಂಡ್, 40 ವಾಟರ್. 81 ವಾಟರ್ ಅದ, 19 ಭೂಮಿ ಅದ. ಅದಕ್ಕೆ ಹೆಚ್ಚಿನ ಪ್ರಪಂಚದ ಮಂದಿ ಎಲ್ಲ ಇಲ್ಲೇ ಅದಾರ. ನೀವು ಇಲ್ಲೇ ಇದ್ದೀರಿ, ನಾನು ಇಲ್ಲೇ ಇದ್ದೀನಿ ಅಂದರೆ ಇದರ ಅರ್ಥ ಉತ್ತರಾರ್ಧಗೋಳದಲ್ಲಿ ಅದೀವಿ. ಇಲ್ಲಿ ತನ ತಿಳಿತನ ಎಸ್ ಅನ್ನಬೇಕು. ಪಟ್ನೆ ಹೇಳ್ರಿ ನೋಡೋಣ. ನೆಕ್ಸ್ಟ್, ಇಲ್ಲೊಂದು ವರ್ಡ್ ಕೇಳ್ಯಾರು. ಸರ್ ಪೆಸಿಫಿಕ್ ಸಾಗರ ಈ ಕಡೆನೂ ಬರ್ತದೆ ಹೆಂಗ್ರಿ ಅಂತ ಹೇಳಿ. ಇದನ್ನೇ ಈ ಸದ್ಯಕ್ಕಲ್ಲಿರುವ ನಕಾಶೆ ತಿಳ್ಕೊರಿ. ಇದನ್ನು ಕೂಡಿಸಿದ್ರೆ 2 ಸೈಡ್ ಆಯಿತು. ಈ ಕಿರಿಬೆರಳು ಈ ಕೆರೆಬೆರಳನ್ನೇ ಪೆಸಿಫಿಕ್ ಸಾಗರ ತಿಳ್ಕೊಳ್ಳೋದು.
ಭೂಮಿ ಹೇಗಾಗಿದೆ? ಜಿಯಾಯ್ಡಾಕಾರದಲ್ಲಿ. ಇಷ್ಟಾಯಿತು. ಆ ಎರಡು ಕಿರುಬೆರಳು ಕೂಡಿಸೋದಕ್ರೆ ಎರಡು ಡಿವೈಡ್ ಮಾಡಿದ್ರೆ ಎರಡು ಬಾಜು ಅಥವಾ ಇಲ್ಲ ರೀ, ಇದನ್ನೇ ಆಲೋಚನೆ ಮಾಡಬೇಕು. ನೆಕ್ಸ್ಟ್, ಇಲ್ಲಿ ತನಕ ಕ್ಲಿಯರ್ ಆಯಿತು. ಇದರ ಮುಂದುವರೆದ ಭಾಗ ಅಕ್ಷಾಂಶ ಮತ್ತು ರೇಖಾಂಶ ಅಂಥೇಳಿ ಬರ್ತದೆ. ಅಕ್ಷಾಂಶ ಮತ್ತು ರೇಖಾಂಶ. ನಾವು ಭೂಮಿಯ ಮೇಲೆ ಕಾಲ್ಪನಿಕವಾಗಿ ಎಳೆದು ಅಧ್ಯಯನ ಮಾಡೋಕ್ಕೆ ಒಂದಿಷ್ಟು ಅಕ್ಷಾಂಶಗಳು ಅದಾವ, ಒಂದಿಷ್ಟು ರೇಖಾಂಶಗಳು ಅದಾವ. ಹಾಗಾದರೆ ಅವನು ಏನೇನಂತೀವಿ, ಹೆಂಗ ಅನ್ನೋದಕ್ಕೆ ಮೊದಲೇ ತೋತೀನಿ. ಇದು ಅರ್ಥ. ಹಾಗಾದರೆ ಅಕ್ಷಾಂಶ ಅಂದ್ರೆ ಅಡ್ಡಲಾಗಿ ಎಳಿತಾರ, ಇದು ಅಕ್ಷಾಂಶ. ಇವು ಅಕ್ಷಾಂಶ. ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದದ್ದೆಲ್ಲ ಅಕ್ಷಾಂಶಗಳರಿವು. ಇಷ್ಟಾಯಿತು. ರೇಖಾಂಶಗಳು ಎಂದರೆ ಹೀಗಿರ್ತಾವೆ, ಲಂಬವಾಗಿ. ಹಾಗಾದರೆ ಲಂಬವಾಗಿ ಎಳೆದಿರುವ ಎಲ್ಲ ರೇಖಾಂಶಗಳು ಹಿಂಗೆ ಬಂದು ಕೂಡ್ತವೆ. ಇವೆಲ್ಲ ಅಕ್ಷಾಂಶಗಳು ಒಂದಕ್ಕೊಂದು ಟಚ್ ಆಗಲ್ಲ. ಇವೆಲ್ಲ ನೋಡಿರಿ ಹಿಂಗೆ ಬಂದು ಕೂಡ್ಕತ್ತವೆ ನೋಡಿರಿ. ಈ ರೀತಿ ಇವಕ್ಕೆ ಕರಿತೀವಿ. ಕರೆಕ್ಟ್ ರೀ? ಹಾಗಾದರೆ ಉತ್ತರದಿಂದ ದಕ್ಷಿಣಕ್ಕೆ ಸಂಪರ್ಕ ಮಾಡುವು ರೇಖಾಂಶ, ಪಶ್ಚಿಮದಿಂದ ಪೂರ್ವಕ್ಕೆ ಹೋಗಾವು, ಪಶ್ಚಿಮದಿಂದ ಪೂರ್ವಕ್ಕೆ, ಇವುಗಳನ್ನು ನಾವು ಅಕ್ಷಾಂಶಗಳು ಅಂಥೇಳಿ ಕರೆಯೋಣ, ಲ್ಯಾಟಿಟ್ಯೂಡ್ಸ್. ಹಾಗಾದರೆ ಇವುಗಳನ್ನು ಏನು ಅನ್ನಬೇಕು ಅಂದ್ರೆ ರೇಖಾಂಶಗಳು ಅಂಥೇಳಿ ಕರೆಯೋಣ. ರೇಖಾಂಶಗಳು, ಲಾಂಜಿಟ್ಯೂಡ್ಸ್. ಲಾಂಜಿಟ್ಯೂಡ್ಸ್. ಇಷ್ಟಾಯ್ತು. ಇವೇ ಸಮಯದ ರೇಖೆ, ಮೆರಿಡಿಯನ್, ಮಧ್ಯಾಹ್ನದ ರೇಖೆ ಅಂತಲೂ ಕರೀತಾರೆ. ಇಲ್ಲೊಂದು ವರ್ಡ್ ಅದ ನೋಡಿ. ಈ ಸಣ್ಣ ಸಣ್ಣ ಸಂಪರ್ಕ ಆಗಿರುವ ಬಿಂದು ಅದಾವಲ್ರಿ, ಅಕ್ಷಾಂಶ ರೇಖಾಂಶಗಳು. ಹಿಂಗೆ ಇವು ಎಲ್ಲೆಲ್ಲಿ ಟಚ್ ಆಗ್ಯಾವ ನೋಡೋನು. ಹಿಂಗೆ ಎಲ್ಲೆಲ್ಲಿ ಸಂಪರ್ಕದ ಬಿಂದು ಅದಾವಲ್ಲ, ಇವೆಲ್ಲ ಏನು ಗೊತ್ತರೆ? ಜಿಯೋಗ್ರಾಫಿಕಲ್ ಕೋಆರ್ಡಿನೇಟ್ಸ್, ಭೌಗೋಳಿಕ ನಿರ್ದೇಶಾಂಕಗಳು ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆಗಳು. ಇಲ್ಲೇ ಅದ ನೋಡ್ರಿ, ಭೌಗೋಳಿಕ ನಿರ್ದೇಶಾಂಕಗಳು ಅಂತೇಳಿ ಕರೀತಾರೆ. ಇದು ನಮಗೆ ಗೊತ್ತಿರಬೇಕು. ಹೇಗೆ ಛೇದಿಸುತ್ತವೆ ಕಿಲ್ಲದ ನೋಡಿ. ಲಂಬ ಕೋನ ಅಂದ್ರೆ 90 ಡಿಗ್ರಿದೊಳಗೆ ಛೇದಿಸ್ತಾವೆ. ಅಕ್ಷಾಂಶ ರೇಖಾಂಶಗಳು ಪರಸ್ಪರವಾಗಿ ಲಂಬ ಕೋನದಲ್ಲಿ ಛೇದಿಸುತ್ತವೆ. ಆ ಛೇದಕ ಬಿಂದುವಿಗೆ ಭೌಗೋಳಿಕ ನಿರ್ದೇಶಾಂಕಗಳು ಎನ್ನುತ್ತೇವೆ. ಎಷ್ಟು ಇದರ ಬಗ್ಗೆ ನಮಗೆ ಕರೆಕ್ಟ್ ಐಡಿಯಾ ಇರಬೇಕು. ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದರ ಅಕ್ಷಾಂಶ, ಉತ್ತರದಿಂದ ದಕ್ಷಿಣಕ್ಕೆ ಎಳೆದರ ರೇಖಾಂಶ. ಎಷ್ಟು ನಿಮಗೆ ಇದರದ್ದು ಮಾಹಿತಿಯಲ್ಲಿ. ಇದರದ್ದು ಆ್ಯಪದೊಳಗೆ PDF ಇವತ್ತು ರಾತ್ರಿ ಹಾಕಿರ್ತೀವಿ, ಅಪ್ಲೋಡ್ ಮಾಡ್ತೀವಿ ರೀ. ಹಾಗಾಗಿ ಏನದಂದ್ರೆ ನೀವು ನಾಳೆಯ ತರಗತಿಗಳಿಗೆ ಇದರ ಜೊತೆಗೆ ಒಂದು ನೋಟ್ಬುಕ್ಕ ಅಥವಾ ವೈಟ್ ಪೇಜಸ್. ಎರಡನೆಯದ್ದು ಭೂಗೋಳಶಾಸ್ತ್ರಕ್ಕೆ ಯಾವಾಗಲೂ ಸರ್ಕಲ್ ಹಾಕಬೇಕು. ಅದರ ಸಲುವಾಗಿ ಸರ್ಕಲ್ ಹಾಕಲಿಕ್ಕೆ ಒಂದು ವೃತ್ತಾಕಾರದ ಬಳಿ ಇದ್ರೂ ನಡೀತದೆ, ಅದೊಂದು ರೆಡಿ ಇರಬೇಕು. ಇನ್ನು ನಾ ಇಲ್ಲಿ ಏನು ಹೇಳಿರ್ತೀನಲ್ಲ, ಇವತ್ತರ ಬಗ್ಗೆ ಫೋಕಸ್ ಮಾಡಬೇಕು. ಇಡೀ ಅದರ ಸಾರಾಂಶವೇ ಈ ಚಿತ್ರದಾಗಿರ್ತದೆ.
ಹಿಂಗೆ ಅಧ್ಯಯನ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ದಾಗ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದನ್ನು ಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಪಟ್ನೆ ಕೇಳ್ರಿ ನೋಡೋಣ. ಎನಿ ಡೌಟ್ಸ್? ಅಕ್ಷಾಂಶಗಳು ಹಂಗಂದ್ರೆ ಏನು ಅನ್ನೋದು ನಾನು ಹೇಳ್ತೀನಿ. ಅಕ್ಷಾಂಶಗಳು ಅಂದರೆ ಏನು ಮತ್ತು ರೇಖಾಂಶಗಳು ಅಂದರೆ ಏನು ಅನ್ನೋದು. ಅಕ್ಷಾಂಶಗಳಿಗೆ ಇಂಗ್ಲೀಷ್ನಾಗ ಲ್ಯಾಟಿಟ್ಯೂಡ್ಸ್ ಅನ್ನಬೇಕು. ಇಂಗ್ಲೀಷ್ನಾಗ ಲ್ಯಾಟಿಟ್ಯೂಡ್ಸ್. ಇವು ಭೂಮಧ್ಯ ರೇಖೆಯಿಂದ ಸಮನಾಗಿ ಉತ್ತರಕ್ಕೆ ದಕ್ಷಿಣಕ್ಕೆ ಇರ್ತಾವೆ. ಇವು ಕಾಲ್ಪನಿಕ ರೇಖೆಗಳಾಗಿದ್ದು ಡಿಗ್ರಿಯಲ್ಲಿ ಅಳಿತಾರೆ. ಇವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಮಧ್ಯದಲ್ಲಿ ಭೂಮಿಯ ಅಕ್ಷಕ್ಕೆ ಲಂಬವಾಗಿ ಇರ್ತಾವೆ. ಸಮಭಾಜಕ ವೃತ್ತದ ಜೊತೆಗೆ ಸಮಾಂತರವಾಗಿಯೂ ಇರ್ತಾವೆ. ಹಾಗಾದರೆ ಸಮಭಾಜಕ ವೃತ್ತಕ್ಕೆ ಹೆಂಗಿರ್ತಾವೆ ಅಂದ್ರೆ ಪ್ಯಾರಲಲ್. ಇವುಗಳಿಗೆ ಏನದ ಮಹಾವೃತ್ತ ಎಂದರೆ 0 ಡಿಗ್ರಿ ಅಕ್ಷಾಂಶ ಇವೆಲ್ಲ ಇರ್ತವೆ. ಇದು ನೀವು ಆರಾಮ ಓದಬಹುದು. ಇದು ಆದ ಬಳಿಕ ನಾ ಇದನ್ನೇ ಚಿತ್ರದಾಗ ಹೇಳ್ತೀನಿ. ಎಲ್ಲ ಅವ್ರು ಏನಾರ ಇರಲಕ್ಕ ಅದು ಏಟದ ವಿಷಯ ಒಟ್ಟು ಚಿತ್ರದಾಗ ಒಂದು ಸಲ ಹೇಳ್ಬಿಡೋದು. ಹಾಗಾದರೆ ಇವಕ್ಕೆ ರೇಖಾಂಶಗಳು ಅಂತೀವಿ, ಸಮಯದ ರೇಖೆಗಳು ಅಂತೀವಿ, ಮಧ್ಯಾಹ್ನದ ರೇಖೆಗಳು ಅಂತೀವಿ. ಈ ವರ್ಡ್ ಇಂಪಾರ್ಟೆಂಟ. ಎಲ್ಲ ಸಮನಾದ ಉದ್ದ ಹೊಂದಿರ್ತವೆ. ಇವಕ್ಕೆ ಲಾಂಜಿಟ್ಯೂಡ್ಸ್ ಅಂತೇಳಿ ಕರೀತಾರೆ, ಮೆರಿಡಿಯನ್ ಅಂತಾರೆ. ಲಾಂಜಿಟ್ಯೂಡ್ಸ್. ಈಗ ನಾನು ಅವು ಎರಡೂ ಏನದವ ಅನ್ನೋದು ಒಂದು ಸಲ ಹೇಳ್ತೀನಿ, ಕರೆಕ್ಟ್ ಅಬ್ಸರ್ವೇಷನ್ ಮಾಡಿ. ಸಮಗಾತ್ರದ್ದು 2 ಚಿತ್ರ ಬರ್ಕೊಳ್ಳೋದು. ಒಂದರ ಮಗ್ಗಲಕ್ಕೆ ಒಂದು ಅಕ್ಷಾಂಶ ಮತ್ತೊಂದು ರೇಖಾಂಶ. ಇವುಗಳಿಗೆ ಅಕ್ಷಾಂಶ ಅನ್ನೋದು. ಲ್ಯಾಟಿಟ್ಯೂಡ್ಸ್. ಇವುಗಳಿಗೆ ರೇಖಾಂಶಗಳು ಅನ್ನೋರು. ಲಾಂಜಿಟ್ಯೂಡ್ಸ್. ಎನ್ನ ಅಕ್ಷಾಂಶ ಮತ್ತು ರೇಖಾಂಶಗಳು ಎರಡಕ್ಕೂ ಏನೇನದಾವ. ಇವು ಒಂದಕ್ಕೊಂದು ಟಚ್ಚೇ ಆಗಲ್ಲ. ಎಲ್ಲಿ ಪರಸ್ಪರ ಟಚ್ ಆಗಲ್ಲ. ಇದನ್ನು ಅಬ್ಸರ್ವೇಷನ್ ಮಾಡಿರಿ. ಯಾವರೆ ಟಚ್ ಆಗಲಿಕ್ಕತ್ತವ ನೋಡೋಣ. ಒಂದಕ್ಕೊಂದು ಇವು ಪರಸ್ಪರ ಟಚ್ಚೇ ಆಗಲ್ಲ. ಹಾಗಾದರೆ ಇವು ಎಲ್ಲ ಬಂದು ಧ್ರುವಗಳಲ್ಲಿ ಕೂಡ್ಕೊಂಡು ಬಿಡ್ತಾವೆ. ಎಲ್ಲ ರೇಖಾಂಶಗಳು ಸಂಧಿಸುತ್ತವೆ. ಹಾಗಾದರೆ ಅಕ್ಷಾಂಶಗಳು ಪರಸ್ಪರ ಸಂಧಿಸುವುದಿಲ್ಲ. ಮೊದಲು ಏನೇನು ಡಿಫ್ರೆನ್ಸ್ ಅದಾವೆ ಈ ಸದ್ಯಕ್ಕೆಂದು. ಇವು ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳು. ಇವು ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳು. ಸರ ಇವು ಎಲ್ಲದವ್ರಿ ಅಂತೇಳಿ ಭೂಮಿ ಮ್ಯಾಗ ಹುಡುಕ್ಯಾಡ್ಕೋತ ಹೋದ್ರೆ ಎಲ್ಲಿ ಸಿಗಲ್ರಿ. ಅಂದ್ರೆ ಇದರ ಅರ್ಥ ಏನದಂದ್ರೆ ಇವು ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳು. ಎಳೆದ ಕಾಲ್ಪನಿಕ ರೇಖೆ.
ಅದು ಏನು ಹೇಳೋರು ಅಂದ್ರೆ ಇದು ಏನದಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆ. ಇದು ಪಶ್ಚಿಮದಿಂದ, ಇದು ವಾಕ್ಯ ನೀವೇ ಕರೆಕ್ಟ್ ಮಾಡ್ಕೋಬೇಕ್ರೆ, ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರುವ ಎಳೆದ ಕಾಲ್ಪನಿಕ ರೇಖೆ. ಸೇಮ್ ವರ್ಡ್ ತಗೋಬೇಕು, ಆದ್ರೆ ಒಂದೇ ವಾಕ್ಯ ಚೇಂಜ್. ಇವು ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ, ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆ. ನೆಕ್ಸ್ಟ್, ಇವು ಎಲ್ಲ ಸಮ ಉದ್ದ ಇಲ್ಲ. ಮೊದಲು ಪರಸ್ಪರ ಸಂಧಿಸುವುದಿಲ್ಲ, ಟಚ್ಚೇ ಆಗಲ್ಲ ನೋಡ್ರಿ ಒಂದಕ್ಕೊಂದು. ಪರಸ್ಪರ ಸಂಧಿಸುವುದಿಲ್ಲ, ಟಚ್ ಆಗಲ್ಲ. ಇವು ಪರಸ್ಪರ ಸಂಧಿಸುತ್ತವೆ, ಹಾಗನ್ನಕ್ಕಿಂತ ಇವು ಧ್ರುವಗಳಲ್ಲಿ ಸಂಧಿಸುತ್ತವೆ. ಧ್ರುವಗಳಲ್ಲಿ ಟಚ್ ಆಗ್ತವೆ ನೋಡ್ರಿ, ಎರಡು ಧ್ರುವಗಳಲ್ಲಿ ಸಂಧಿಸುತ್ತವೆ. ನೆಕ್ಸ್ಟ್ ಮತ್ತೇನದ, ಇವು ಸಮ ಉದ್ದವಾಗಿಲ್ಲ, ಈಕ್ವಲ್ ಡಿಸ್ಟೆನ್ಸ್ ಇಲ್ಲಿ ಇವಕ್ಕ ಸಮ ಉದ್ದವಾಗಿಲ್ಲ. ಇವು ಸಮ ಉದ್ದ ಆಗಿವೆ, ಸಮ ಉದ್ದ ಆಗಿವೆ. ನೆಕ್ಸ್ಟ್, ಎರಡು ಅಕ್ಷಾಂಶಗಳ ನಡುವಿನ ಅಂತರ 110.4 ಕಿಲೋಮೀಟರ್ ಅಂತರ. ಎರಡು ರೇಖಾಂಶಗಳ ನಡುವಿನ ಅಂತರ 111 ಕಿಲೋಮೀಟರ್ ಅಂತರ. 111 ಇದು 110. ಒಟ್ಟು ಅಕ್ಷಾಂಶಗಳು 180 ಇರ್ತಾವೆ. ಒಟ್ಟು ರೇಖಾಂಶಗಳು 360 ಅದಾವೆ. ಹಾಗಾದರೆ ಈ ಉತ್ತರದಿಂದ ಇದರದಿಂದ ವಾಯುಗುಣ, ಸಸ್ಯವರ್ಗ, ಪ್ರಾಣಿ ವರ್ಗ, ಮಳೆ ಬೆಳೆ ಇವೆಲ್ಲ ತಿಳ್ಕೊಬೋದು, ಇತ್ಯಾದಿ ತಿಳಿದುಕೊಳ್ಳಬಹುದು. ಇದರದಿಂದ ಏನು ಎರಡೇ. ಇವತ್ತು ಈ ಸದ್ದ ಟೈಮ್ ಎಷ್ಟಾಗ್ಯದ ಹೇಳಂದ್ರೆ ಇದೇ ಹೇಳ್ತದೆ. ಇವತ್ತು ಯಾವ ವಾರ ಅದ ದಿನ ಹೇಳ್ತದೆ, ಸಮಯ ಮತ್ತು ದಿನ ಮಾತ್ರ ತಿಳಿತವೆ. ಆದ್ದರಿಂದ ಇದಕ್ಕೆ ಮಧ್ಯಾಹ್ನದ ರೇಖೆ ಅಥವಾ ಮೆರಿಡಿಯನ್ ಅಂತಾರೆ. ಮಧ್ಯಾಹ್ನದ ರೇಖೆ ಅಥವಾ ಮೆರಿಡಿಯನ್ ಅನ್ನುವರು. AM PM ಅಂತಿರ್ತಾರಲ್ಲ ಅದು. ಇನ್ನು ಮತ್ತೇನದ ಇದ್ರ ಬಗ್ಗೆ ಅಂದ್ರೆ, ಇವು ಹಿಂಗೆ 5 ಸುತ್ತ ಹಾಕಿ ಇದಕ್ಕೆ ಟಚ್ ಆಗ್ಯದ. ಇವು ಪೂರ್ಣ ವೃತ್ತಗಳು ಆಗಿವೆ. ಇವು ಪೂರ್ಣ ವೃತ್ತಗಳು ಆಗಿವೆ, ಕಂಪ್ಲೀಟ್ ಸರ್ಕಲ್ ಅದಾವೆ. ಇವು ಅರ್ಧ ವೃತ್ತಗಳು ಆಗಿವೆ. ಇಲ್ಲಿಗೆ ಟಚ್ ಆಗ್ಯಾವಲ್ರಿ, ಮತ್ತಿವು ಅರ್ಧ ವೃತ್ತಗಳು ಆಗಿವೆ. ಮತ್ತೇನೇನದ, ಇವು ಬಿಟ್ಟ
ಹಾಗಾದರೆ ಇದರಾಗ ಇದು ಒಂದೇ ಒಂದು ಗ್ರೇಟ್ ಸರ್ಕಲ್ ಅದ. ಯಾವುದು ಅಂತ ಕೇಳ್ತಾರೆ. ಇದರಲ್ಲಿ ಒಂದೇ ಒಂದು 0 ಡಿಗ್ರಿ ಅಕ್ಷಾಂಶ ಮಾತ್ರ ಮಹಾವೃತ್ತ ಅದ. ಮಹಾವೃತ್ತ ಗ್ರೇಟ್ ಸರ್ಕಲ್ ಅದ. ಇದು ಒಂದೇ ಗ್ರೇಟ್ ಸರ್ಕಲ್ ಅಂದ್ರೆ ದೊಡ್ಡ ವೃತ್ತ. ಗ್ರೇಟ್ ಸರ್ಕಲ್ ಇದೆ. ನೆಕ್ಸ್ಟ್, ಇದರ ಎಲ್ಲವೂ ಮಹಾವೃತ್ತಗಳು ಆಗಿವೆ. ಎಲ್ಲವೂ ಮಹಾವೃತ್ತಗಳಾಗಿವೆ. ಅಷ್ಟು ಡಿಟೇಲ್ ಓದೋದು ಒಂದೇ, ಇಟ್ಟೇ ಓದೋದು ಒಂದೇ. ನಿಮಗೆ ಈ ಕಾನ್ಸೆಪ್ಟ್ ತಿಳಿಯಿತು ಅಂದರೆ ಎಸ್ ಅಂದರೆ ನಾನು ನೆಕ್ಸ್ಟ್ ಹತ್ತೀನಿ. ಶಿವರಾಜ್ ದಿನ ಕ್ಲಾಸ್ ಇರುತ್ತೆ, ಹೌದ್ರಿ. ಬಟ್ ಆನ್ಲೈನ್ ಕ್ಲಾಸ್ ಅವರು ಪರ್ಚೇಸ್ ಮಾಡಿದವ್ರದ್ದು ಇರ್ತದೆ. ಏನು ನೆಕ್ಸ್ಟ್, ಇಲ್ಲಿ ತನಕ ಇದು ಕ್ಲಿಯರ್ ಆಯಿತು ಅನ್ಕೋತೀನಿ ರೀ ನಾನು. ಅಕ್ಷಾಂಶ ಮತ್ತು ರೇಖಾಂಶ ತಿಳಿದಾವತ್ತಂದ್ರೆ ಎಸ್ ಅಂದ್ರೆ ನೋಡೋಣ ಪಟ್ನೆ. ನೆಕ್ಸ್ಟ್, ಇದು ಆದ ಬಳಿಕ ಪ್ರಮುಖ ಅಕ್ಷಾಂಶಗಳು ಅಂತೇಳಿ ಬರ್ತಾವೆ. ಇವೆಲ್ಲ ಪ್ರಮುಖ ಅಕ್ಷಾಂಶಗಳು ವಾಕ್ಯದಾಗ ಹಿಂಗಂತಾರ. ನಾನು ಇದನ್ನೇ ಏನದಂದ್ರೆ ಚಿತ್ರದಾಗ ಹೇಳಿಬಿಟ್ಟಿರ್ತೀನಿ. ಒಂದು ಸಲ ನೀವು ಅದನ್ನು ಕರೆಕ್ಟ್ ಅಬ್ಸರ್ವೇಷನ್ ಮಾಡಿರಿ. ಸಮಭಾಜಕ ವೃತ್ತರಿದು. ತೊಂಬತ್ತು ಇಲ್ಲಿದಿಂದ ತೋರಿ. 0 ಡಿಗ್ರಿ ಅಕ್ಷಾಂಶ 23 ದ ದಕ್ಷಿಣ ಅಕ್ಷಾಂಶ 66 ದ 90 ಡಿಗ್ರಿ ದ 23 ಉ 66 ಉ 90 ಡಿಗ್ರಿ ಉ ಇಷ್ಟ ಆಯ್ತು. ಹಾಗಾದರೆ ಇವಕ್ಕೆ ಹೆಸರುಗಳು ಇಂಗ್ಲೀಷ ಮತ್ತು ಕನ್ನಡ ಎರಡೂ ತಿಳ್ಕೋರಿ. ಇದನ್ನು ಸಮಭಾಜಕ ವೃತ್ತ ಅಂತಾರ. ಸಮಭಾಜಕ ವೃತ್ತವನ್ನು ಭೂಮಧ್ಯ ರೇಖೆ ಅಂತಾರ. ಭೂಮಧ್ಯ ರೇಖೆಗೆ ಇಕ್ವೇಟರ್ ಅಂತಾರ. ಇಪ್ಪತ್ತ್ಮೂರುವರೆ ದಕ್ಷಿಣ ಅಕ್ಷಾಂಶ. ಇದನ್ನು ಇದಕ್ಕೆ ಏನದಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಕರೀತಾರ. ಮಕರ ಸಂಕ್ರಾಂತಿ ವೃತ್ತ ಎಂದರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಸುಮ್ಮನೆ ನೆನಪಿಟ್ಕೊಳ್ಳು. ಇದಕ್ಕೆ ಆರ್ಕಿಟಿಕ್ ವೃತ್ತ ಅಂತಾರ. ಆರ್ಕಿಟಿಕ್ ಸರ್ಕಲ್ ಅನ್ನಬೇಕು.
ಇದಕ್ಕೆ ದಕ್ಷಿಣ ಧ್ರುವಾಂತರ, ಇದನ್ನು ಸೌತ್ ಪೋಲ್ ಅಂಥೇಳಿ ಕರೀತಾರೆ. ಸೌತ್ ಪೋಲ್. ಹಾಗಾದರೆ ಇದಕ್ಕೆ ಉತ್ತರದಲ್ಲಿ ಏನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂಥೇಳಿ ಕರೀತಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತಾರೆ. ಕ್ಯಾನ್ಸರ್. ಇದಕ್ಕೆ ಆರ್ಕಿಟಿಕ, ಇದು ಅಂಟಾರ್ಕಟಿಕ್ ವೃತ್ತಾಂತರ. ಎರಡು ಚೇಂಜ್ ಆಗ್ಯಾವ ಇಂಗ್ಲೀಷ್ನಾಗ. ಇದು ಇಲ್ಲಿ ಆಗಬೇಕು, ಇದು ಇಲ್ಲಿ ಆಗಬೇಕು. ಯಾಕಂದ್ರೆ ಇಲ್ಲಿ ಅಂಟಾರ್ಕಟಿಕ್ ಖಂಡ ಅದಲ್ಲ, ಅಂಟಾರ್ಕಟಿಕ್ ವೃತ್ತ. ಅಂಟಾರ್ಕಟಿಕ್ ವೃತ್ತ. ಇದಕ್ಕೆ ಆರ್ಕಿಟಿಕ್ ವೃತ್ತ ಅಂತಾರ. ವೃತ್ತ. ನೆಕ್ಸ್ಟ್, ಇದು ದಕ್ಷಿಣ ಧ್ರುವ, ಇದು ಉತ್ತರ ಧ್ರುವ, ನಾರ್ತ್ ಪೋಲ್. ಉತ್ತರ ಧ್ರುವ. ಇಷ್ಟು ತಮಗ ಅಲ್ಲಿ ನೆನಪಿಡಿಯೋದು, ಇದನ್ನು ನೆನಪಿಡಿಯೋದು, ಎರಡೂ ಒಂದೇ. ತಿಳಿದಿತ್ತು ಅಂದ್ರೆ ಪಟ್ನೆ ಎಸ್ ಅಂತ ಹೇಳ್ಬೇಕು ನಮಗೆ. ನೆಕ್ಸ್ಟ್, ಇಲ್ಲಿ ತನ ತಿಳಿತ್ರಿ. ಎರಡೂತರ ಬಗ್ಗೆ ಆಯಿತು. ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಒಂದಿಷ್ಟು ಕಲ್ಪನೆಗಳು. ಇವತ್ತರದ್ದು ಏನೇನದ? ಮೊದಲು ಇದರದ್ದು ಏನೇನು ಕಾನ್ಸೆಪ್ಟ್ ಅದ ಅನ್ನೋದು ಹೇಳ್ತೀನಿ. ಇದು ಒಂದು ಅರ್ತ್. ಹಾಗಾದರೆ ಇದು ಎಷ್ಟು ಡಿಗ್ರಿ ಅದ ಟೋಟಲ್ ಅಂದ್ರೆ ವೃತ್ತ 360 ಡಿಗ್ರಿ ಅದ. ಎಷ್ಟು ಡಿಗ್ರಿ ಅದ್ರಿ? 360 ಡಿಗ್ರಿ. ಒಂದು ರೇಖಾಂಶ ಈಜ್ಕೊಳ್ಟು 4 ನಿಮಿಷಗಳಿಗೆ ಸಮ. 4 ನಿಮಿಷಗಳಿಗೆ ಸಮ. ಹಾಗಾದರೆ ಪ್ರತಿ 15 ರೇಖಾಂಶ ಎಂದರೆ 15 × 4 ಎಂದರೆ 60 ನಿಮಿಷಗಳಿಗೆ ಸಮ. 60 ನಿಮಿಷ ಎಂದರೆ 1 ಗಂಟೆಗೆ ಸಮ. 15 ರೇಖಾಂಶಕ್ಕೆ 1 ಗಂಟೆ ಅನ್ಕೋಬೇಕು ಯಾವಾಗಲೂ. 30 ರೇಖಾಂಶಕ್ಕೆ 2 ಗಂಟೆ ಅಂದಂಗ. ಇದು 360 ಡಿಗ್ರಿ ಅದ. ಭೂಮಿಯನ್ನು 360 ಡಿಗ್ರಿ ಅದ. ಅದಕ್ಕೆ 15ರಲ್ಲಿ ಭಾಗಾಕಾರ ಮಾಡೋಣ. ಏಸು ತಾಸು ಆತವ? 15ಕ್ಕೆ 1 ತಾಸ. 15ರಲ್ಲಿ ಭಾಗ ಮಾಡೋಣ. 15 2 30, 60 ಉಳಿತು. 15 4 60. ಹಾಗಾದರೆ ವೃತ್ತ ಎಂದರೆ 360. 1 ತಾಸು ಅಂದ್ರೆ 15 ರೇಖಾಂಶ. 1 ದಿನ ಅಂದ್ರೆ 24 ಗಂಟೆ. ಹೆಂಗೆ ಬತ್ತು ಅನ್ನೋದು ತಿಳ್ಕೊಂಡೇವ್ರೆ. 1 ದಿನಾನು ಅಂತೀವಿ ನಾವು. ಇದು ಮೊದಲು ನಮಗೆ ಇಷ್ಟು ತಿಳಿಬೇಕು. 30 ರೇಖಾಂಶಕ್ಕೆ 2 ತಾಸ, 45 ರೇಖಾಂಶಕ್ಕೆ 3 ತಾಸ, ಹೀಗೆ ಆ್ಯಡ್ ಮಾಡ್ಕೋತಾ ಹೋಗ್ಬೇಕು ನಾವು. ಇಲ್ಲಿ ತನಕ ತಿಳಿತು ಅಂದ್ಕೊಳ್ಳೋಣ. ಫಸ್ಟ್ ಏನೇನದ ನೋಡಿ. 1 ರೇಖಾಂಶ ಈಜ್ಕೊಳ್ಟು 4 ನಿಮಿಷ. 15 ರೇಖಾಂಶ ಈಜ್ಕೊಳ್ಟು 60 ನಿಮಿಷ.
ಯಾಕಂದ್ರೆ 15 4 ಎಷ್ಟು 60. 15ರಲ್ಲೇನೆ ಭಾಗಾಕಾರ ಮಾಡೋಣ. ಒಂದು ವೃತ್ತ ಎಂದರೆ 360 ಡಿಗ್ರಿ. ಭೂಮಿ ಹಿಂಗೆ ಅದ, ಈ ರೀತಿ ತೋತೇವೆ ನಾವು. ಏನು ಇದ್ರಾಗ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇವು 2 ಪಾಯಿಂಟ್ಸ್ ಕ್ಯಾನ್ಸಲ್ ಆಗ್ತವೆ. ಇದನ್ನು ಮುಂದಿನ ಚಿತ್ರದಾಗ ಇಲ್ಲಿ ಹೇಳ್ತೀನಿ ಅಲ್ರಿ, ಇಲ್ಲಿ ತನಕ ಇದನ್ನು ನಾನು ತಿಳಿಸೀನಿ ಅನ್ಕೋರಿ. ಈ ಅಂಶಕ್ಕೆ ಇದಕ್ಕೆ ಟ್ಯಾಲಿ ಮಾಡ್ಕೋಬೇಕು ನೀವು. ಇದು ಆದ ಬಳಿಕ ಇದು ಭೂಮಿ ಅದ. ಇದು ಇಂಟರ್ನ್ಯಾಷನಲ್ ಟೈಮ್ ಝೋನ್ ಅಥವಾ ಅಂತಾರಾಷ್ಟ್ರೀಯ ಸಮಯದ ರೇಖೆ. ಇದು 0 ಡಿಗ್ರಿ ರೇಖಾಂಶ ಅದ. ಇದು ಗ್ರೀನ್ವಿಚ್ ಮ್ಯಾಗ ಹಾಯ್ದು ಹೋಗ್ಯದ. ಇಲ್ಲೊಂದು ದ್ವೀಪ ಅದ, ಗ್ರೀನ್ವಿಚ್ ಸಮಯದ ರೇಖೆ ಅಂತೇಳಿ ಕರೀತಾರೆ. ಸಮಯದ ರೇಖೆ. ಹಾಗಾದರೆ ಇದು ಪೂರ್ವ ಆಗ್ತದೆ, ಇದನ್ನು ಪಶ್ಚಿಮ ಆಗ್ತದೆ. ಪೂರ್ವಕ್ಕೆ ಟೈಮ್ ಹೋದ್ರೆ ಪ್ಲಸ್ ಆಗ್ತದೆ, ಪಶ್ಚಿಮಕ್ಕೆ ಟೈಮ್ ಬಂದ್ರೆ ಮೈನಸ್ ಆಗ್ತದೆ. ಈಸ್ಟ್ ಗೇನ್ ವೆಸ್ಟ್ ಲಾಸ್. ನಿಮ್ಮ ಸಮಯ ಪೂರ್ವಕ್ಕೆ ಹೋದರೆ ಪ್ಲಸ್ ಆಗ್ತದೆ. ಎಕ್ಸಾಂಪಲ್ ಅದು ಹೆಂಗ್ರಿ ಸರ ಅಂದ್ರೆ ನಮ್ಮ ಇಂಡಿಯಾ ಎಲ್ಲದ ಅನ್ನೋದು ಅಬ್ಸರ್ವೇಷನ್ ಮಾಡಿ. ಭಾರತ ಇರುವುದು ಭಾರತ ಇಲ್ಲದ ಅಂತೇಳಿ ತಿಳ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಪೂರ್ವಕ್ಕೆ ಹೋದರೆ ಪ್ಲಸ್, ಇದು ಮೈನಸ್. ನಮ್ಮ ಇಂಡಿಯಾದ ಟೈಮ್ ಝೋನ್ ಏನದ ಹೇಳ್ರಿ ನೋಡೋಣ. ಭಾರತದಲ್ಲಿ ಹಾಯ್ದು ಹೋಗಿರುವುದು 82 82.5 ಪೂರ್ವ ರೇಖಾಂಶ. ಇದರ ಅರ್ಥ ಏನಂದ್ರೆ ನಾವು ಇದಕ್ಕಿಂತ ಸಮಯ ಮುಂದದೀವಿ. ಎಷ್ಟು ಮುಂದದೀವಿ, ಹೆಂಗದೀವಿ ಅನ್ನೋದು ಹೇಳೋಣ. ಗ್ರೀನ್ವಿಚ್ ರೇಖೆ ಅಂದರೆ ಇದಕ್ಕೆ ಇಂಗ್ಲೆಂಡ್ ಮ್ಯಾಗ ಹಾಯ್ದು ಹೋಗ್ಯದ, ಇಂಗ್ಲೆಂಡದಿಂದನೇ ತೋಳೋಣ. ಈಗ ನಾವು ಇವ್ರಕ್ಕಿಂತ ಈ ಕಡೆ ಮುಂದದೀವಿ ಅಂದ್ರೆ 82.5 ಭಿನ್ನ ರಾಶಿ ತೋರಿ. 82.5 ಅಂದ್ರೆ ಒಂದೇ. 2 2 4, ಇದೊಂದು 5, 8 2 16. 165 ರೂಪಾಯಿ 2 ಭಾಗ ಮಾಡಿದ್ರು 82.5ನೇ ಬರ್ತದೆ. 165ಕ್ಕೆ 2 ಭಾಗ ಮಾಡಿ 82.5 ಬರ್ತದೆ. ನಾನು ನಿಮಗೆ ಈಗ ಹಿಂದಿಂದ್ರದಾಗ ಹೇಳೀನಿ. 1 ತಾಸು ಎಂದರೆ ಎಷ್ಟು ರೇಖಾಂಶ? 15 ರೇಖಾಂಶಗಳಿಗೆ 1 ತಾಸು ಅಂತೇಳಿ ಹೇಳ್ದಂಗಾಗ್ಯವ. ಈ 165ಕ್ಕೆ 15 ರೇಖಾಂಶದಿಂದ ಭಾಗಾಕಾರ ಮಾಡೋಣ. 15 ಒಂದಲೇ 15, ಏನ ಎಷ್ಟು ಉಳಿತು ಅಂದ್ರೆ 15. 15 ಒಂದಲೇ 15, ಇಲ್ಲಿ 0 ಉಳಿತು. ಎಷ್ಟು ತಾಸು ಬಂದದಂದ್ರೆ 11 ತಾಸು ಬಂತು. 11ಕ್ಕೆ ಡಿವೈಡೆಡ್ ಬೈ ಎಷ್ಟದಂದ್ರೆ 2. 11ರ ಅರ್ಧ ಅಂದರೆ ಎಷ್ಟು ಹೇಳ್ರಿ? 5.5 ತಾಸು. ನಾವು ಈ ಕಡೆ ಏನಿರ್ತೀವಿ ಪ್ಲಸ್ ಅದಂದ್ರೆ ಮುಂದದೀವಿ. ಇಂಗ್ಲೆಂಡ್ಕಿಂತ ನಾವು ಮುಂದದೀವಿ, ನಮಗಿಂತ ಅವರು ಹಿಂದದಾರ. ಎಷ್ಟು ತಾಸು ಗ್ಯಾಪ್ ಅದ ಅಂದ್ರೆ 5.5 ತಾಸು ಡಿಫ್ರೆನ್ಸ್ ಅದ ನಮಗೆ ಇಂಗ್ಲೆಂಡಕ್ಕೆ. ಇದು ಈ ಲೆಕ್ಕಾಚಾರ ಮ್ಯಾಗನೇ ಬರ್ತದೆ. ನಾವು ಮುಂದದೀವಿ, ಅವ್ರು ಏನದಾರ್ರಿ ಹಿಂದದಾರ. ಇದು ಕ್ಯಾಲ್ಕುಲೇಷನ್ ಹೆಂಗೆ ಬತ್ತು ಅನ್ನೋದು ಹೇಳೀನಿ ನಿಮಗೆ. ಅಲ್ಲಿ ಇದನ್ನೆಲ್ಲ ಇರೋದಂದ್ರೆ ಕಡ್ತಾ ಹೊಡೆದು ಹೇಳಿ ನೋಡೋಣ ಹೆಂಗೆ ಅಂತೇಳಿ ಕೇಳಲ್ಲ ಅವ್ರು. ನಮ್ಮ ಭಾರತ ಇಂಗ್ಲೆಂಡ್ಕಿಂತ 5.5 ತಾಸು ಮುಂದದ. ಅವರು ಇಂಗ್ಲೆಂಡ್ದವರು ನಮಗಿಂತ 5.5 ತಾಸು ಹಿಂದದಾರ. ಈ ಸದ್ಯಕ್ಕೆ ನಮ್ಮಲ್ಲಿ ಟೈಮ 7 ಗಂಟೆ ಆಗ್ಯದ. 7 ಗಂಟೆ ಆಗ್ಯದಂದ್ರೆ 5.5 ತಾಸು ಅವ್ರು ನಮಗಿಂತ ಹಿಂದದಾರೀ. ಅಂದ್ರೆ ಇದರ ಅರ್ಥ ಏನಂದ್ರೆ 5.5 ತಾಸು ಹಿಂದೆ ಹೋಗ್ಬೇಕು ಅಂದಕ್ರ 1 2 3 4 5 ಅರ್ಧ ಹಿಂದೆ ಹೋಗೋಣ. 7 ಇಲ್ಲಿ ಆಲ್ರೆಡಿ ಏನದಂದ್ರೆ ಇದು 7 ಅದ. 7 ಹಿಂದೆ ಯಾವುದು 6.
5 4 ಇದು ಎಷ್ಟು 3 3ರದ ಹಿಂದೆ ಅರ್ಧ ತೋರಿ 2:15 ತ ಆ ಇಂಗ್ಲೆಂಡ್ದ ಈಗ ಮಠ ಮಧ್ಯಾಹ್ನ 2:15 ಆಗ್ಯದ. ಬೇಕಂದ್ರೆ ಆ ಇಂಗ್ಲೆಂಡ್ದವ್ರಿಗೆ ಫೋನ್ ಹಚ್ಚಿ ಕೇಳ್ರಿ 2:15 ಗಂಟೆನೇ ಆಗ್ಯದ ಅವರಲ್ಲಿ. ನಮಗೆ ಅಮೇರಿಕದವ್ರಿಗೆ ಹೆಂಗಿರ್ತದಂದ್ರೆ ನಮ್ಮಲ್ಲಿ ಅವರಿಗೆ ಟೈಮ್ ಸೇಮ್ ಇರ್ತದೆ. ನಮ್ಮದು ಹಗಲತ್ತು ಇಲ್ಲಿ ಸಂಜೆಗೆ 7 ಆಗ್ಯದ, ಅವರಿಗೆ ಮುಂಜಾನೆ 7 ಆಗಿರ್ತದೆ. ನಮಗೆ ಅವರಿಗೆ ಅಷ್ಟು ಡಿಫ್ರೆನ್ಸ್ ಅದ. ನಮಗೆ ಸಂಜೆಗೆ 7 ಆದ್ರೆ ಅವ್ರಿಗೆ ಮುಂಜಾನೆ 7 ಆಗಿರ್ತದೆ. ನಾವು ಮುಕ್ಕೊಂಡಕ್ರೆ ಅವು ಎಚ್ಚರ ಇರ್ತಾವೆ, ಅವ್ರು ಮುಕ್ಕೊಂಡಕ್ರೆ ನಾವು ಎಚ್ಚರ ಇರ್ತೀವಿ. ಇದು ಏನಂದ್ರೆ ಈ ರೀತಿ ಟೈಮ್ ಹೆಂಗೆ ಬರ್ತದೆ ಅನ್ನೋದು ಹೇಳಿರ್ತೀನಿ. ಭಾರತ ಗ್ರೀನ್ವಿಚ್ ಸಮಯಕ್ಕಿಂತ 5:15 ಗಂಟೆ ಮುಂದೆ ಇದೆ. ಗ್ರೀನ್ವಿಚ್ಗಿಂತ ಭಾರತದ ಸಮಯಕ್ಕಿಂತ ಗ್ರೀನ್ವಿಚ್ ಹಿಂದದ. ಇದನ್ನು ನಾನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ ಕರಿತೀನಿ. ಭಾರತೀಯ ಕಾಲಮಾನ ರೇಖೆ 82.5 ಡಿಗ್ರಿ ರೇಖಾಂಶ ಪೂರ್ವದಲ್ಲಿ ಇದೆ. ಇದನ್ನು ತಿಳ್ಕೋಬೇಕು ನಾವು. ಈಸ್ಟ್ ಗೇನ್ ವೆಸ್ಟ್ ಲಾಸ್, ಈ 2 ವಾಕ್ಯಗಳಿಗೆ ಆ ಚಿತ್ರ ಹೇಳಿದ್ದು ನಾನು. ಇಲ್ಲಿ ತನಕ ತಿಳಿಯಿತು ಅಂದ್ರೆ ಆಯಿತು. ಇನ್ನು 5 ನಿಮಿಷನಾಗ ಈ ಚಾಪ್ಟ್ರೇ ಮುಗಿದಿರ್ತದೆ. ಸ್ಥಾನಿಕ ವೇಳೆ ಎಂದರೆ ಲೋಕಲ್ ಟೈಮ್. ಆದರ್ಶ ವೇಳೆ ಎಂದರೆ ಒಂದು ಸ್ಥಳಕ್ಕೆ ಹೊಂದಾಣಿಕೆ ಮಾಡಿಕೊಂಡು ತೊಳೆದು. ಭಾರತದ ಕಾಲಮಾನ ರೇಖೆ 82.5 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಇದೆ. ಇದನ್ನೇ ನಾವು ಆದರ್ಶ ವೇಳೆ. ಭಾರತದಲ್ಲಿ ಆದರ್ಶ ವೇಳೆಗಳು ಎಷ್ಟರೇ ಅದಾವ ಅಂತ ಕೇಳ್ತಾರೆ. ಭಾರತದಲ್ಲಿ ಆದರ್ಶ ವೇಳೆಗಳು ಒಂದೇ ಅದ, 82.5 ಡಿಗ್ರಿ ಪೂರ್ವ ರೇಖಾಂಶ. 5 ರಾಜ್ಯದಾಗ 5 ಹೋಗ್ಯದ. ಆದ್ರೆ ಭಾರತದ ಗ್ರೀನ್ವಿಚ್ ರೇಖೆ ಎಂದರೆ ಉಜ್ಜಯಿನಿ ಮ್ಯಾಗ 5 ಹೋಗಿತ್ತು, ಮೊದಲು ಅಲ್ಲಿತ್ತದು. ಭಾರತೀಯ ಗ್ರೀನ್ವಿಚ್ ಎಂದರೆ ಉಜ್ಜಯಿನಿ. ಗ್ರೀನ್ವಿಚ್ ಆಫ್ ಇಂಡಿಯಾ ಉಜ್ಜಯಿನಿ ಮಧ್ಯಪ್ರದೇಶ್. ಇನ್ನು ವೇಳಾ ವಲಯಗಳು ಅಂತೇಳಿ ಬರ್ತಾವೆ. ವೇಳಾ ವಲಯಗಳು ಅವಾಗವಾಗ ಚೇಂಜ್ ಆಗ್ತಿರ್ತಾವೆ, ನಾವೇ ಅಬ್ಸರ್ವ್ ಮಾಡ್ಕೋಬೇಕು. ಹಾಗಾದರೆ ಟೈಮ್ ಝೋನ್ಸ್, ಅತಿ ಹೆಚ್ಚು ಹೈಯೆಸ್ಟ್ ಟೈಮ್ ಝೋನ್ಸ ಎಲ್ಲಿ ಅದಾವ ಅಂತ ಕೇಳ್ತಾರೆ. ಅವಾಗವಾಗ ಚೇಂಜ್ ಆಗ್ತಿರ್ತಾವ್ರಿ, ಫಿಕ್ಸ್ ಅದೇ ತೋಬಾರ್ದು. ಈ ಸದ್ಯಕ್ಕೆ ಅತಿ ಹೆಚ್ಚು ಸಮಯದ ವೇಳಾ ವಲಯಗಳು ಫ್ರಾನ್ಸ್ದೊಳಗದಾವ. ಹಾಗಾದರೆ ಏನದಂದ್ರೆ 12, ಅದು ಏನೋ ಒಂದು ಕೂಡಿಸ್ಕೊಂಡ್ರೆ 13 ಅಂತ ಹೇಳ್ತಾರೆ ಅವರು. ಅತಿ ಹೆಚ್ಚು ಯಾರು ಅಂದ್ರೆ ಫ್ರಾನ್ಸ್. ಫ್ರಾನ್ಸದಲ್ಲಿ ಅತಿ ಹೆಚ್ಚು ಸಮಯದ ವೇಳಾವಲಯಗಳು ಹೊಂದಿದೆ ಈಗ ಪ್ರೆಸೆಂಟ. ನಿಮ್ಮ ಪುಸ್ತಕದ ಪ್ರಕಾರ ಕೇಳಿದ್ರೆ ರಷ್ಯಾದಲ್ಲಿ 11 ಇದ್ರೆ ಫ್ರಾನ್ಸದಲ್ಲಿ ಈ ಸದ್ಯಕ್ಕೆ ಪ್ರೆಸೆಂಟ್ ಎಷ್ಟದಾವ ಅಂತ ಕೇಳ್ತಾರೆ. ಫ್ರಾನ್ಸದಲ್ಲಿ ಇವೇ ಸಮಯದ ವೇಳಾವಲಯಗಳು ಎಷ್ಟಾಗ್ಯಾವ ಅಂದ್ರೆ 12 ಇವೆ. ಇದು ಯಾಡ್ ಮಾಡ್ಕೋಬೇಕು. ಅಮೇರಿಕಾ ಕೆನಡಾದಲ್ಲಿ 5 ಅದಾವ ಅಂತ ಹೇಳ್ತಾರೆ. ಹಾಗಾದರೆ ಅವನು ಅಪ್ಡೇಟ್ ಆಗ್ಯಾವನ್ನ ಚೆಕ್ ಮಾಡ್ಕೊಂಡು ಬಿಡೋದು. USA 9 ಆಗ್ಯಾವ. ಈ ಸದ್ಯಕ್ಕೆ USA ಎಷ್ಟಾಗ್ಯಾವ ಅಂದ್ರೆ 9. ನಮ್ಮ ಪುಸ್ತಕಗಳಲ್ಲಿ ಏನೋ 5ರದಾಗೆ ಅದಾರ. ಕೆನಡಾದಾಗ ಎಷ್ಟಾಗ್ಯಾವ? ಕೆನಡಾದಲ್ಲಿ 6 ಆಗ್ಯಾವ. ಹಾಗಾದರೆ ಏನದಂದ್ರೆ ಕೆನಡಾ ಅಪ್ಡೇಟ್ ಸಪ್ರೇಟ್ ಬರ್ಕೋಬೇಕ್ರಿ. ಇದು ಪುಸ್ತಕ ಆಧಾರಿತ, ಬಟ್ ಈಗ ಅಪ್ಡೇಟ್ ಆಗಿರ್ತಾವೆ. ಆಸ್ಟ್ರೇಲಿಯಾದಲ್ಲಿ ಈ ಪ್ರಪಂಚದಾಗ ಅತಿ ಹೆಚ್ಚು ವೇಳಾವಲಯಗಳನ್ನು ಹೊಂದಿರುವುದು
ಫ್ರಾನ್ಸ್ ದೇಶ, ಆಸ್ಟ್ರೇಲಿಯಾದಾಗ 3 ಅದಾವೆ, USSR ಅಂದ್ರೆ ರಷ್ಯಾದಾಗ ಎಷ್ಟು ಅದಾವೆ, ಏನೋ 11 ಅದಾವೆ, ಚೇಂಜ್ ಆಗಿಲ್ಲ. ಇಂಡಿಯಾದಾಗ 1 ಅದ. ಈ 3 ನೀವು ಚೇಂಜ್ ಮಾಡ್ಕೋಬೇಕ್ರೆ ಫ್ರಾನ್ಸ್ದೊಳಗೆ 12, ಅಮೇರಿಕಾ 9, ಕೆನಡಾ 6, ಆಸ್ಟ್ರೇಲಿಯಾ 3, ರಷ್ಯಾದೊಳಗೆ 11 ಅದಾವೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ. ಇದು ಒಂದು ತಿಳಿಯಿತು ಅಂದರೆ ಇಡೀ ಚಾಪ್ಟರ್ ತಿಳಿದಂಗೆ ನೋಡಿರಿ ನೀವು. ಅಂತಾರಾಷ್ಟ್ರೀಯ ದಿನಾಂಕದ ರೇಖೆ ತಿಳಿ ಬರ್ತದೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇದು ದಿನನೇ ಚೇಂಜ್ ಮಾಡಿಬಿಡ್ತದೆ ರೀ. ಇಂಟರ್ನ್ಯಾಷನಲ್ ಡೇಟ್ ಲೈನ ಎಷ್ಟರ ಮ್ಯಾಗ ಹೈದು ಹೋಗ್ಯದ ಅಂತ ಕೇಳ್ತಾರೆ. 180 ಡಿಗ್ರಿ ರೇಖಾಂಶವಾಗಿದೆ. ಟೋಟಲ್ ಎಷ್ಟಾಗ್ಯದ್ರಿ ಇದು? 180 ಡಿಗ್ರಿ ರೇಖಾಂಶ. ಇದಕ್ಕೆ IDL ಅಂತೇಳಿ ಕರೀತಾರೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂತಾರಾಷ್ಟ್ರೀಯ ದಿನರೇಖೆ ಎಂದು ಕರೆಯಲಾಗುತ್ತದೆ. ಇದು ಎದರಾಗ ಹೈದು ಹೋಗ್ಯದ ಅಂತ ಕೇಳ್ತಾರೆ. ಬೇರಿಂಗ್ ಜಲಸಂಧಿದೊಳಗೆ ಹೈದು ಹೋಗ್ಯದ. ಮತ್ತು ಎಲ್ಲಿ ಹೈದು ಹೋಗ್ಯದ? ಜಲಸಂಧಿ ಪ್ಲಸ್ ಪೆಸಿಫಿಕ್ ಸಾಗರದಾಗ ಹೈದು ಹೋಗ್ಯದ. ಪೆಸಿಫಿಕ್ ಸಾಗರದಲ್ಲಿ ಹಾದು ಹೋಗಿದೆ. ಇವೆರಡೂ ನಾವು ಕರೆಕ್ಟಾಗಿ ಹೇಳಬೇಕು. ಒಂದು ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ, ಏಷ್ಯಾದಿಂದ ಉತ್ತರ ಅಮೇರಿಕಕ್ಕೆ ಹೋದಾಗ, ಇಲ್ಲಿ ಯಾಕೆ ಹಿಂಗೆ ತೊಗೊಂಡಿದ್ದೆವು ಪಶ್ಚಿಮದಿಂದ ಪೂರ್ವಕ್ಕೆ ಅಂದ್ರೆ ಹೇಳ್ತೀನಿ. ಇಷ್ಟದ. ಇದು 0 ಡಿಗ್ರಿ ಇತ್ತಂದ್ರೆ ಇದರ ಹಿಂದೆ 180 ಡಿಗ್ರಿ ಇರ್ತದೆ. ಈಗ ಇದು ಪೆನ್ ಅದಲ್ಲ, ಇದು 0 ಡಿಗ್ರಿ, ಇದರ ಹಿಂದಿರೋದು 180 ಡಿಗ್ರಿ ಇರ್ತದೆ. ಹಾಗಾದರೆ ಈಗ ನಿಮಗೆ ಇದು ಇಲ್ಲಿ ಪೂರ್ವ ಇತ್ತ ತಿಳಿರಿ, ಈಚೆ ಕಡೆದು ಪಶ್ಚಿಮ ಇರ್ತದೆ. ಇದನ್ನೇ ಈ ಕಡೆ ಮಾಡಿದೇವೆ ಅಂದ್ರೆ ಅಪೋಸಿಟ್ ಬರ್ತಾವೆ. ಇದು ಪೂರ್ವ, ಇದು ಪಶ್ಚಿಮ. ಸ್ವಲ್ಪ ಇಮ್ಯಾಜಿನರಿ ಕರೆಕ್ಟ್ ಮಾಡ್ಕೋಬೇಕು. ಇದು 0 ತೊಗೊಂಡ್ರೆ ಇದು ಪೂರ್ವ, ಇದು ಪಶ್ಚಿಮ, ಹಿಂಗೆ ಆಗ್ತಿರ್ತಾವ್ರಿ ಅವು. ಏನಾರು ಯಾಕಿಲ್ಲ. ಮೊದಲು ಇಲ್ಲೊಂದು ಕಾನ್ಸೆಪ್ಟ್ ಕೊಡ್ತೀನಿ. ಏಷ್ಯಾರೇ ಇಲ್ಲಿ ಅದ ಇಲ್ಲ ರೀ, ಇದು ಏಷ್ಯಾ. ಹಾಗಾದರೆ ಇಲ್ಲಿ ಏನದ? ಅಮೇರಿಕಾ, ಉತ್ತರ ಅಮೇರಿಕಾ. ಅಮೇರಿಕಾ ಒಂದೇ ದಿನವನ್ನು 2 ಬಾರಿ. ಇಲ್ಲಿ ನೋಡಿ, ಇವತ್ತು ಯಾವ ವಾರ ಅದ ಅನ್ನೋದು ಇವತ್ತು ಸೋಮವಾರ ಅದ. ಓಕೆ, ಇಲ್ಲಿ ಸೋಮವಾರ ಬರ್ತ್ಡೇ ಮಾಡಿಕೊಂಡು ವಿಮಾನದಾಗ ಕೂತು ಹೋದರೆ ತಿಳಿ ನೀವು. ಇವತ್ತು ಇಂಡಿಯಾದಾಗ ಬರ್ತ್ಡೇ ಮಾಡ್ಕೊಂಡು ಹೋದ್ರೆ ಅಂದ್ರೆ, ಇಲ್ಲಿಗೆ ಹೋದರೆ ಅಂದ್ರೆ ಮತ್ತೊಮ್ಮೆ ಸೋಮವಾರ ಬರ್ತಾವೆ, ಮತ್ತೊಮ್ಮೆ ಬರ್ತ್ಡೇ ಮಾಡ್ಕೊಳ್ಳೋದು. ಒಬ್ಬ ವ್ಯಕ್ತಿಗೆ 2 ಸಲ ಬರ್ತ್ಡೇ ಸಿಗ್ತಾವೆ. ಇಲ್ಲಿ ಬರ್ತ್ಡೇ ಮಾಡ್ಕೊಂಡು ಇಲ್ಲಿ ಹೋದ್ರೆ ಮತ್ತು ಸೋಮವಾರ ಬರ್ತದೆ ಮರುದಿನ. ಯಾಕಂದ್ರೆ ಇಲ್ಲಿ ಸೋಮವಾರ ಇದ್ದಕ್ರೆ ಇವ್ರಿಗೆ ಇಲ್ಲಿ ರವಿವಾರ ಇರ್ತದೆ. ಇಲ್ಲಿದಿಂದ ಅಲ್ಲಿಗೆ ಹೋಗಟ್ಟಿಗೆ ಸೋಮವಾರ ಬಂದಿರ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ ಏಷ್ಯಾದಿಂದ ಉತ್ತರ ಅಮೇರಿಕಕ್ಕೆ ಹೋದರೆ 2 ಸಲ ಬರ್ತ್ಡೇ ಮಾಡ್ಕೊಳ್ಳೋದು. ಯಾರಾದರೂ ಒಂದು ವೇಳೆ ಇಲ್ಲಿದಿಂದ ಈ ಕಡೆ ಬಂದು ಬರ್ತ್ಡೇ ಮಾಡ್ಕೊಳ್ಳೋ ಅಂತೇಳಿ ಬಂದು ಅಂದ್ರೆ, ಇಲ್ಲಿ ಇದರ ಅರ್ಥ ಏನಂದ್ರೆ ಯಾವುದೋ ಒಂದು ತೊಳನು ಇಲ್ಲಿ ರವಿವಾರ ಇತ್ತು, ಇವ ವಿಮಾನದಾಗ ಕೂತು ಸೋಮವಾರ ನಮ್ಮ ಅಜ್ಜಿ ಸಂಗಟ ಬರ್ತ್ಡೇ ಮಾಡ್ಕೊಂಡು ಅಲ್ಲಿ ಅಜ್ಜಿ ಅಜ್ಜನ ಸಂಗಟ ಅಂತೇಳಿ ಬಂದ್ರೆ ತಿಳಿದಿ. ಅವ ರವಿವಾರದಿಂದ ಬರೋಣ ಇಲ್ಲಿ ಪಟಕ್ಕನೆ ಸೋಮವಾರ ಬಂದಿರಲ್ಲ, ಅದು ದಾಟಿ ಹೋಗಿರ್ತದೆ, ಇಲ್ಲಿ ಮಂಗಳವಾರ ಬಂದು ಕೂತಿರ್ತದೆ. ಆ ವರ್ಷ ಅವನಿಗೆ ಬರ್ತ್ಡೇನೇ ಇಲ್ಲ, ನೋ ಬರ್ತ್ಡೇ, ಅವನು ಹುಟ್ಟೇ ಇಲ್ಲ ಆ ವರ್ಷ ಅಂದಂಗೆ. ಹಾಗಾದರೆ ಉತ್ತರ ಅಮೇರಿಕಾದಿಂದ ಏಷ್ಯಾಕ್ಕೆ ಬಂದ್ರೆ 1 ದಿನ ಕಳೆದುಕೊಳ್ಳುತ್ತಾನೆ, 1 ದಿನವನ್ನು ಕಳೆದುಕೊಳ್ಳುತ್ತದೆ. ಇದು ನಾವು ಹೇಳಬೇಕು. ಹಾಗಾದರೆ ಈ ಏಷ್ಯಾದಿಂದ ಈ ಕಡೆ ಹೋದ್ರೆ 2 ದಿನ ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಅಂದ್ರೆ ಒಂದೇ ಸೇಮ್ ಡೇ, ಇಲ್ಲೊಮ್ಮೆ ಸಿಗ್ತದೆ. ಇಲ್ಲಿ ನಡುವೆ 1 ದಿನನೇ ಲಾಸ್ ಆಗ್ತದೆ.
ಏಷ್ಯಾ ಟು ಅಮೇರಿಕಾ 2 ಸಲ ಬರ್ತ್ಡೇ, ಅಮೇರಿಕಾದಿಂದ ಏಷ್ಯಾಕ್ಕೆ ಬಂದ್ರೆ ನೋ ಬರ್ತ್ಡೇ. ಇಷ್ಟು ನೆನಪಿಟ್ರಿ ಅಂದ್ರೆ ಇಲ್ಲಿ ತನಕ ಒಂದು ಚಾಪ್ಟ್ರೇ ಮುಗೀತೀವಿ. ಚಿತ್ರದ ರೂಪದಲ್ಲಿ ಹಿಂಗೆ ತಿಳ್ಕೊತಾ ಹೋದೆವು ಅಂದ್ರೆ ಜಲ್ದಿ ಅಂಡರ್ಸ್ಟ್ಯಾಂಡ್. PDF ಕಾಪಿ ತಾವು ಜೆರಾಕ್ಸ್ ತೊಗೋಬೇಕು. ಅದರ ತಕ್ಕಂತೆ ಏನಂದ್ರೆ ನಾನು ಏನು ಡೈಗ್ರಾಮ್ ಕೊಟ್ಟಿರ್ತೀನಿ ಅದನ್ನು ಅಧ್ಯಯನ ಮಾಡ್ಕೋತಾ ಬರಬೇಕು. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದು ಅಂದ್ರೆ ಪಟ್ನೆ ಕೇಳಬಹುದು. ಇಷ್ಟದ ನೋಡಿ. ಸ್ವಲ್ಪ ದಯಮಾಡಿ ನೀವು ಕ್ಲಾಸ್ಗಳನ್ನು ಕೇಳುವಾಗ ಮೊಬೈಲದಲ್ಲಿ ಬಂದಿರುವ ಕರೆಗಳಿಗೆ ಆದ್ಯತೆ ಕೊಟ್ರಿ ಅಂದ್ರೆ ತಿಳಿದಿರಲ್ಲ. ನೀವು ಏನೇ ಇದ್ದರೂ ಕ್ಲಾಸ್ ಕಡೆಗೇ 100% ಕಾನ್ಸಂಟ್ರೇಟ್ ಮಾಡಬೇಕು, ತಿಳಿತಾ ಇರ್ತಾವೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.